ಹಾಯ್ ಹಲೋ ನಮಸ್ಕಾರ. ಕಾಡಿನ ಟಾಸ್ಕ್ ಬಳಲಿ ಬೆಂಡಾದ್ರ ದೊಡ್ಡ ಮನೆ ಮಂದಿ ಒಂದು ದಿನ ಸಹಿಸಿಕೊಳ್ಳೋಕಾಗ್ಲಿಲ್ವಾ? ಕಿಚ್ಚನ ಕಿಡಿ ಈ ವಾರ ಬಿಗ್ ಬಾಸ್ ನಿಂದ ಯಾರು ಔಟ್? ಇದೇ ಈ ಕ್ಷಣದ ಸ್ಪೆಷಲ್ ಬಿಗ್ ಬಾಸ್ ಕಿಚ್ಚನ ಕ್ಲಾಸ್. ನಾನು ಚೈತ್ರ ರಾಜ್. ಗೊಬ್ಬರ ಕಾಲ ನಾವಾಡುವ ನುಡಿಯೇ ಕನ್ನಡ ನುಡಿ ಹಾಡು ಹೇಳಿ ರಂಜಿಸಿದ್ರು. ರೂಪೇಶ್, ರಾಕೇಶ್ ರಾಜಣ್ಣನ ಅಂಗಾಲಿನ ಮೇಲೆ ನಿಂತು ಸಾಹಸ ಮಾಡಲು ಹೋಗಿ ಪೆಟ್ಟು ತಿಂದ್ರು. ಕೊನೆಗೆ ಬೆಕ್ಕುಗಳ ಬಳಿ ಹೋಗಿ ಪೇಚಿಗೆ ಸಿಲುಕಿದ್ರು. ಆನಂತರ ಊರಲ್ಲಿರೋ ಅಮ್ಮನಿಗೆ ಕಾಲ್ ಮಾಡಿ ಕ್ಯಾಲಿಫೋರ್ನಿಯಾದಿಂದ ಫೋನ್ ಬಂದಿದೆ ಅಂತ ಬಿಲ್ಡ್ ಅಪ್ ತಗೊಂಡ್ರು. ಈ ಎಲ್ಲಾ ಸ್ವಾರಸ್ಯಕರ ಘಟನೆಗಳನ್ನ ನೀವು ನೋಡ್ಲೇಬೇಕು. ನಾವಾಡುವ ನುಡಿಯ ಕನ್ನಡ ನುಡಿ, ಚಿನ್ನದ ನುಡಿ. ನಾವಿರುವ ತಾಳವೇ ಗಂಧದ ಗುಡಿ, ಗಂಧದ ಗುಡಿ, ಅಂದದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ಮೈಕ್ ಧರಿಸಿಲ್ಲ ಅಂದ್ರೆ ಬ್ಯಾಟ್ರಿ ಲೇಟಾಗಿ ಇದ್ ಮಾಡಿದ್ರೆ 6 ಸೂರ್ಯ ನಮಸ್ಕಾರ ಮಾಡ್ಬೇಕು. ಎಷ್ಟು 6. ನಾವು ಮಧ್ಯಾಹ್ನ ಸೂರ್ಯಗೆಲ್ಲ ಮಾಡಲ್ಲ. ನಾನು ಹೇಳ್ತಾ ಇವಾಗಿಂದ ಮೈಕ್ ಧರಿಸಿಲ್ಲ ಅಂದ್ರೆ 6 ಸೂರ್ಯ ನಮಸ್ಕಾರ ಮಾಡ್ಬೇಕು. ಆಮೇಲೆ ಅಕಸ್ಮಾತ್ ಹೆಲ್ತ್ ಇಶ್ಯೂ ಕಾಲ್ ಕೈ ಗಾಯ ಆಗಿದ್ರೆ ಅವರು ಕಾಲ್ ಏಟಾಗಿರೋರು, ಹಂಗಿರೋರು, ಆತರ ಬೆನ್ನು ಸೊಂಟ ನೋವಿರೋರು ಒಂದೊತ್ತು ಅನ್ನ ಕಲಸಿ ಅರುಣಣ್ಣಂಗೆ ಊಟ ಮಾಡಿಸ್ಬೇಕು. ಅರುಣಣ್ಣಂಗೆ ಮಾಡ್ಸೋದು ಅದೆಲ್ಲ ನಾನು ಹೇಳ್ತಿರೋದು ಬೇಡ. ಆತರ ನಿನಗೊಂದು ಕತೆ ಹೇಳ್ತೀವಿ ನಾವು. ಬೇಡ ನಿನ್ ಕತೆ ನಿನ್ಗೊಂದು ಹಾಡು ಹೇಳೋದು ಬೇಡ. ನಮ್ಗೆ ಶಿಕ್ಷೆ ಅನ್ನೋದಲ್ಲ, ನೀನ್ ತಗೋಬೇಕು ನಮ್ ಶಿಕ್ಷೆ ಅಂತಲ್ಲ. ಶಿಕ್ಷೆ ಜೊತೆ ಸ್ವಲ್ಪ ಬಾಡಿನೂ ಫ್ಲೆಕ್ಸಿಬಲ್ ಆಗತ್ತೆ, ಹೆಲ್ತ್ ಇಂಪ್ರೂವ್ ಆಗತ್ತೆ. ಫ್ಲೆಕ್ಸಿಬಲ್ ಅವ್ರಿಗೆ ನಾನು ಹೇಳ್ಕೊಡ್ತೀನಿ, ಮಾಡ್ಸೋಣ ನಾವು. ಯಾಕೆ ನಾವು 3 ಜನ ಉಲ್ಟಾ ನಿಂತ್ಕೊಂಡು ಕಾಲು ಒಂದಕ್ಕೊಂದು ಜೋಡ್ಸೋಣ, ಗೊಬ್ಬರ ಅದ್ರ ಮೇಲೆ ನಿಲ್ಲಿ. ಏನ ನಿಲ್ತೀಯಾ? ಆಮೇಲೆ ನಾನು ಅರುಣನಿಗೆ ಊಟ ಮಾಡಿಸ್ಬೇಕಾಯ್ತದೆ ಮೈಕ್ ಮರ್ತಾಗೆಲ್ಲ. ಯಾಕೇಳಿ ಏಯ್ ಕೈ ಕಾಲು ಏಟಾದಾನೆ ಇಲ್ಲೇ ನೀ 2 ಕಾಲು ಅರ್ಥ ಆಯ್ತಾ? ಇವಂದ್ 2 ಕಾಲು ನಮ್ದು 2 ಕಾಲು ಜೋಡ್ಸೋದು, ಅದ್ರ ಮೇಲೆ ಗೊಬ್ಬರ ನಿಲ್ಲೋದು. ನಾವು 1 2 3 ಅಂತ ಕಾಲ್ ಬಿಡೋದು. ಬೇಡ ಹಿಂಗ್ ಬಿಟ್ಬಿಡಿ ಇಸ್ಬಿಡಿ ಇಲ್ಲ ಇಲ್ಲ ಸೀರಿಯಸ್ಲಿ ಒನ್ ಟೈಮ್ ಅಷ್ಟೇ ಅಟೆಂಪ್ಟ್, ಸೀರಿಯಸ್ ಅಟೆಂಪ್ಟ್. ನಿಂತ್ಕೊಳ್ಳಿ ಈಗ ಬನ್ನಿ, ಹಿಂಗ ಮಕ್ಕಳ ಮೇಲೆ ಬನ್ನಿ ರಾಕಿ ಅವ್ರು ಬೇಡಿ, ನೀವು ನಿಂತ್ಕೊಳ್ಳಿ ಬನ್ನಿ. ಡ್ಯಾನ್ಸಿಂಗ್ ಚಾಂಪಿಯನ್ ಮಾಡೀನಿ. ಓಡ್ ಬಂದು ಹಿಂಗ್ ನೆಗೆದು ಹಿಂಗ್ ನೆಗೆಯೋದಲ್ಲ ಇದು, ನೆಗೆದು ಬೀಳೋದು. ಇದು ನೆಗೆದು ಬೀಳೋದು ಅಲ್ಲಲ್ಲ, ಅಲ್ಲ ನೆಗೆದು ಬೀಳಂಗಿಲ್ಲ. ಈ ಕಾಲ ನಂಬಿ ಅಲ್ಲ ನಿಲ್ಬೇಕು. ಕಾಲು ಕೆಳಗಿಂದ ಹೋಯ್ತವನೆ. ಇವಾಗ ಇಷ್ಟು ಮಾಡಿದ್ಮೇಲೆ ಕರೆಕ್ಟ್ ನಿಂತ್ಕೋಬೇಕು. ಏನಿದು ಮೂಳೆನ ಬಿಗಿ ನೋಡ. ಹಾ ರೈಟ್. ಕರೆಕ್ಟ್ ನಿಂತ್ಕೋ, ಗೊಬ್ಬರ ಫೇಕ್ ಬಿಡು, ಕೈ ಬಿಡು. ನನ್ನ ಮೇಲೆ ಬೀಳ್ತೀಯ. ಕಾಲ ಹತ್ತಗಿತ 57 ತನಕ ಇರ್ಬೇಕು. 1 2 3 4 5 6 ಯಾ ಕಡೆ ಮಾಲು 7 ಕಾಲಾಗ್ಬಿಟ್ಟು ನೀವು ಕಾಲ್ ನಂದು ಕಾಲ್ ಬಿಡ್ತೀರಿ ಅಂದ್ರಲ್ಲ. ನಾನ್ ಬಿಟ್ಟಿಲ್ಲ. ಮಂಡಿ ಹೊಡಿತು. ನಾನು ಹಾರ್ತಾ ಇದೀಯ ಅಂತ ಕಾಲ್ ಹಾರಕ್ಕೆ ಕಾರ್ಲಿ ನೀನೇ ಕಾಲ್ ಎತ್ತದೆ ಅಂತ ಕಿರಿಸ್ದ. ಇಲ್ಲ ನೀವು ಕಾಲ್ ತೆಗೆದ್ರಿ ಯಾರು? ರಾಜಣ್ಣ. ಕರ್ಮ, ನೀನ್ ಕಾಲ್ ತೆಗ್ದಾಗ ನಾನು ತೆಗ್ದೆ ಹೋಯ್ತಿದ್ದು ಅಂತ. ನಾನ್ ಕಾಲಲ್ಲೇ ಇಟ್ಟಿದ್ದೆ. 2 ವಾಯ್ಸ್ಗಳು 4 ಮನ್ಸು ಯಾರ್ದು? ನಿಮ್ 4 ಜನ ಗ್ಯಾಂಗ್ಗಳು, ಅನುಪಮ, ಅಮೂಲ್ಯ, ದಿವ್ಯಾ, ಹುಡುಗ, ರಾಕೇಶ್, ಅಡಿಗ. ಅದು 4 ಜನ ಗ್ಯಾಂಗ್ ನ ಕಂಟ್ರೋಲ್ ಮಾಡ್ತಾ ಇತ್ತಂತ. 1 2 ಧ್ವನಿಗಳು 4 ಮನಸ್ಸುಗಳನ್ನ ಕಂಟ್ರೋಲ್ ಮಾಡ್ತಾ ಇತ್ತು. ವೆರಿ ಕನ್ವೀನಿಯಂಟ್ ಆಗಿ ಅನುಪಮ ನನ್ನ ಗೇಮಲ್ಲಿ ಇಲ್ಲ ಸರ್, ನನ್ನ ಕಾಲ್ ನೋವು ಅಂತ. ದ ಸೈಲೆನ್ಸ್ ವಾಂಟೆಡ್ ಹರ್ ಟು ಬಿ ಆನ್ ದ ಸೇಫ್ಟಿ ಸೈಡ್. ಶಿ ಟುಕ್ ದ ಸೈಲೆನ್ಸ್ ಸೈಡ್. ಏನು ಕಮೆಂಟ್ಸ್ ಇಲ್ಲ ಇದ್ರ ಬಗ್ಗೆ. ಹೌದು, ಶಿ ಇಸ್ ಮೈ ಫ್ರೆಂಡ್, ನೀವು ನನ್ನ ಫ್ರೆಂಡ್. ಬಟ್ ಈ ಥರ ಇಶ್ಯೂಸಲ್ಲಿ ನಾನು ಮಧ್ಯ ಬರೋದಕ್ಕೂ ಇಷ್ಟಪಡಲ್ಲ. ನಿಮ್ಮ ಒಪಿನಿಯನ್ ತಪ್ಪು ಅಂತಾನು ನಾನು ಹೇಳಲ್ಲ, ಅವಳ ಒಪಿನಿಯನ್ ತಪ್ಪು ಅಂತಾನು ನಾನು ಹೇಳಲ್ಲ. ನಾನು ಅವಳ ಫ್ರೆಂಡ್ ಆದರೂ ಎಷ್ಟೊಂದು ಅವಳ ಅಗೇನ್ಸ್ಟ್ ಹೋಗಿದ್ದೀನಿ. ಮೇಜರ್ ಅವಳ ಅಗೇನ್ಸ್ಟೇ ನಾನು ಡಿಸಿಷನ್ ತೊಗೊಂಡಿರೋದು, ಜಸ್ಟ್ ಟು ಮೇಕ್ ಅ ಪಾಯಿಂಟ್ ಹೇಳ್ತಾರೆ.
ನಗ್ಬಿಡಿ ನೀವು. ಕೆಳಗೆ ಗದ್ದಕ್ಕೊಂದು ಚುಕ್ಕಿಡಿ. ಅಲ್ಲಿ ಒಂದು ಚುಕ್ಕಿ ಇಡ್ಬೇಕಾ? ನಿಮಿಷ ಕೊಡಿ. ಅವ್ರಿಗೆ ಇಟ್ರೆ ನಂಗೆ ಒಂದು ಇಡಿ. ಇಲ್ಲ ಅದು ಗದ್ದ ನಿಮ್ದು ಗಡ್ಡ ಇಲ್ವಾ ಅಲ್ಲಿ? ಅದು ಬೇಕಣ್ಣ. ಇದು ಗಂಡು ಕೋತಿ ಅಂತ. ಗಂಡು ಕೋತಿ ಅದು ಗಂಡು ಕೋತಿ. ಗಂಡು ಕೋತಿ. ನಾನು ಸಿಂಪಲ್ ಮಾಡಿದ್ದೆ. ಈ ಕಡೆ ಬನ್ನಿ. ಇಲ್ಲಿ ಬನ್ನಿ ಇಬ್ರು ನೋಡೋಣ. ಹಿಂಗೆ ಇನ್ನೊಂದು ರೌಂಡ್ ಬರೋಣ. ಕೈ ಹಿಡ್ಕೊಂಡು ಬನ್ನಿ. ಹಿಂಗೆ ಒಂದು ಹಿಂಗೆ ಒಂದು ರೌಂಡ್ ಡೈನಿಂಗ್ ಟೇಬಲ್ ಸುತ್ತ ಒಂದು ರೌಂಡ್. 3 4 Big Boss Rajana ನನ್ನ ಫ್ರೆಂಡ್. ಬರ್ರಿ ಇಲ್ಲಿ ನೋಡೋಣ. ಆ ಕಡೆ ಒಂದು ಈ ಕಡೆ ಒಂದು ತರ ಬೆಕ್ ತರ ಇದ್ದೀರಾ. ಹೆಂಗ್ ನೋಡು ಫಸ್ಟ್. ಆ ಕ್ಯಾಮ್ರಾ ಮಾಡಿ, ಆ ಕ್ಯಾಮ್ರಾ ಹೇಳಿ. 1 2 3 ಇವ್ರಿಗೆ ಎಕ್ಸರ್ಸೈಸ್ ಕೊಡಲ್ಲ. ಇಲ್ಲಿ ಬಲ್ಲಿ ಒಂದು ನಿಮಿಷ. ರೆಡಿ ಸ್ಟಡಿ ಆಕ್ಷನ್. ಹಾಯ್ ಗುಬ್ಬರ್ಸ್. ಹಾಯ್ ಗುಬ್ಬರ್ಸ್. ಹಾಯ್ ಗುಬ್ಬರ್ಸ್. ನನ್ನ 3 ಕ್ಯಾಟ್ಗಳಿದೆಯಲ್ಲ, ಇದು ಕ್ಯಾಟಿ, ಮ್ಯಾಚಿ ಅಂಕಲ್ ನಿಮಗೆ ಸ್ಪೆಷಲ್ ಕ್ಲಾಸ್ ತಗೊಳ್ತಾರೆ. ಓಕೆ ಓಕೆ ಕ್ಯಾಟಿ ಮ್ಯಾಟಿ ಅಂಡ್ ಹಾಟಿ. ಇವನ್ನ ಬೋನಲ್ಲಿ ಹಾಕಿ ಕೂಡ ಹಾಕಿ ಪ್ಲೀಸ್. ನೋ ಹಂಗೆಲ್ಲ ಪ್ರಾಣಿ ಹಿಂಸೆ ಮಾಡಲ್ಲ ನಾನು. ಪ್ಲೀಸ್ ಅವ್ರು ಟ್ರೈನಿಂಗ್ ಕೊಡ್ಬೇಕು ಒಂದ್ಸರಿ ಪ್ಲೀಸ್. ಅದು ಮಿಯಾ 10 ರೂಪಾಯಿ ಬನ್ನಿ ಅಂತಲ್ಲ, ಮೇವು 10 ರೂಪಾಯಿ, ಮೇವು 10 ರೂಪಾಯಿ. ಇದು ಮಾತಾಡ್ತೀನಿ. ಸೈಲೆನ್ಸ್. ನೋ ಸೈಲೆನ್ಸ್. ನೋ ಸೈಲೆನ್ಸ್. ಸೈಲೆನ್ಸ್. 1 ನಿಮಿಷ ನೀವೆಲ್ಲರೂ ಕೇಳಬೇಕು. ನಮ್ಮ ಗೋಬರ್ಸ್ ಅಂಕಲ್ ಹೇಳ್ಕೊಡ್ತಾರೆ. ಓಕೆ ಟ್ರೈನಿಂಗ್. ಗೋಬರ್ಸ್ ಯಾವ ಕೋಪಿ ಎತ್ಕೊಳ್ಳೆ ಚಡ್ಡಿ. ಅಯ್ಯೋ ಯಾವ್ದು ಲ್ಯಾಂಡ್ ಲೈನ್ ಫೋನ್ ಕೊಡ್ತಾ ಇದೆಯಲ್ಲ ನೀನು? ಕಾಸ್ಟ್ಲಿ ಮೊಬೈಲ್ ಕೊಡು. ಸಾಂಗ್ ಆಡ್ಬೇಕು. ಕೊಡು. ಅಯ್ಯೋ ಕಿತ್ತೋದವನೇ ಆವಾದ್ರೂ ಕಚ್ಚಬಾರ್ದ, ಹೇಳಾದ್ರೂ ಕುಕ್ಕಬಾರ್ದ. ಕ್ಯಾಲಿಫೋರ್ನಿಯಾದಿಂದ ಕಾಲ್ ಮಾಡಿದ್ದಾರೆ. ಕ್ಯಾಲಿಫೋರ್ನಿಯಾದಿಂದ ಕಾಲ್. ಪ್ಲೀಸ್ ನೋ ಡೋಂಟ್ ಡಿಸ್ಟರ್ಬ್ ಮೀ. ಹಾ ಮಾಮ್. ಎಲ್ಲೋ ಸಾಯ್ತಿದ್ಯಾ? ನೈಸ್ 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 ವಾಯ್ಸ್. ಯಾ ಎಲ್ ಸಾಯ್ತಿದ್ಯೋ? ನಿನ್ಗೇನೋ ಜ್ಞಾನಮಾನ ಇಲ್ವಾ? ಸಾಸ್ ಕಿ ಸಾಕಂತ ತಿಂತಲ್ಲ ನಾನು. ಹೇಳಿ ಮ್ಯಾಮ್. ಹಾಳಾದವನೇ ಊರಿಗೆಲ್ಲ ಬಂದಿಲ್ಲ. ಓ ಆಕ್ಚುಲಿ ನನ್ಗೇನು ಅಂದ್ರೆ ಬಹಳ ಬಿಸಿ ವರ್ಕ್. ಐ ಕಾಂಟ್ ಆ ಕಡೆ ಈ ಕಡೆ ಎಲ್ಲ ಬರೀ ಕ್ಲೈಂಟ್ಸ್. ಹಲೋ ಹೇಳಿ ಮ್ಯಾಮ್. ಏನೋ ಪಕ್ಕದಲ್ಲಿ ಬಿಲ್ಡಪ್ ತಗೋತಿದ್ಯಾ? ನಿನ್ ಮಕ್ಕೆ ಅಲ್ಲಿ ಊರಿಗೆ ಬಂದ್ ಸಗಣಿ ಎತ್ತು ನೀನ್ ಇಷ್ಟು ಸ್ಪೀಡ್ ಇಂಗ್ಲಿಷ್ ಮಾತಾಡಿದ್ರೆ ನನ್ಗೆಲ್ಲ ಅರ್ಥ ಆಗುತ್ತೆ. ಒಂದ್ ಸ್ವಲ್ಪ ನಿಧಾನಕ್ಕೆ ಮಾತಾಡು. ಅಯ್ಯೋ ಹಾಳಾದವನೇ, ಕನ್ನಡ ಮಾತಾಡಿದ್ರು ಇಂಗ್ಲಿಷ್ ಅಂತೀಯಲ್ಲೋ. ಏನೋ ಬಂದಿರೋದ್ ನಿನ್ಗೆ ಬಾಯಲ್ಲಿ ನಿನ್ಗೆ ಫಸ್ಟ್ ಅಂತರ ಹಾಕ್ಸ್ಬೇಕು. ಯಾಕೋ ನಿನ್ ಜ್ಞಾನಮಾನ ಮಮ್ಮಿ ಹೇಳ್ತಾ ಇದ್ರೆ ನೀನ್ ಬಾಯಲ್ಲಿ ಬೇಗ 100 ಗ್ರಾಮ್ ಚೈನ್ ಮಾಡ್ಸಿನಿ ಹಾಕನ ಅಂತ ಇದ್ದಾಳೆ. ಅದ್ರ ಚೈನ್ ಹೆಸರೇನು ಹೇಳಿ? ಚೈನು ಅಂತವನ ಇವನು. ಅಯ್ಯೋ ನೋಡ್ರಿ, ಇವನ್ಗೇನೋ ಗಾಳಿ ಮೆಟ್ಕೊಬಿಟ್ಟದೆ. ನಾನು ಅಂತರ ಹಾಕ್ಸ್ತೀನಿ ಅಂದ್ರೆ 100 ಗ್ರಾಮ್ ಚೈನು ಅಂತವನೆ ಪಕ್ಕದವ್ರ ಜೊತೆ. ಎಲ್ಲ ನಿಮಗೆ ಬಿಲ್ಡಪ್ ತಗೋತಾನೆ. ಮಾನ್ ಬಿಟ್ಟು ನೀನ್ ಅವನ್ಗೆ ಹಿಂಗ್ಲ ಮಾತಾಡುದು. ನಿನ್ ಬಾಯಿಗೆ ಮಣ್ಣಾಕ ಬಾಯಿಲ್ ಮನೆಗೆ. ಕ್ಯಾಲಿಫೋರ್ನಿಯಾಗ ಬಂದಿವ್ನಿ, ಬಾಯಿಗೆ ಮಣ್ಣು ಹಾಕ್ತಾವಳೆ. ಪಲಾವ್ ನನ್ ಮಗ್ನೆ. ಯಾವ ಕ್ಯಾಲಿಫೋರ್ನಿಯಾದಲ್ಲಿ ಇದೆಯಾ ನೀನು? ಇರೋದ್ ಬೆಂಗಳೂರಿನಾಗೆ ಅಂತ ನಂಗೆ ಗೊತ್ತು ಕಣ್. ಬಾಲ ಊರ್ಗೆ. ಇವಳ ಜೊತೆ ಮಾತೇ ಬೇಡ. ಜೋಶ್ನಲ್ಲಿಯೇ ಮನೆ ಮಂದಿಯನ್ನೆಲ್ಲ ಮಾತನಾಡಿಸಿದ್ರು ಕಿಚ್ಚ ಸುದೀಪ್. ಹೊರ ಹೋಗಿದ್ದಂತಹ ದೀಪಿಕಾ ಮತ್ತೆ ಬಂದ್ಮೇಲೆ ಯಾರಿಗೆ ಖುಷಿ ಆಯ್ತು, ಯಾರಿಗೆ ಶಾಕ್ ಆಯ್ತು ಅಂತ ಕಿಚಾಯಿಸಿದ್ರು ಸುದೀಪ್. ಬಾದ್ಶಾ ಮುಂದೆ ಸಂಬರಗಿ ಹೇಳಿದ್ದೇನು, ಆರ್ಯವರ್ಧನ್ ರಿವೀಲ್ ಮಾಡಿದ್ದೇನು, ನೀವೇ ನೋಡಿ.
ಹೇಗಿದ್ರಿ ಎಲ್ಲರೂ? ಈ ವಾರ ಕೇಳಲೇಬೇಕು, ಹೇಗಿದ್ದೀರಿ ಎಲ್ಲ? ಈ ವಾರ ಬಿಗ್ ಬಾಸ್ ಮನೆ ಆಕ್ಚುಲಿ ಜನರಲ್ ವಾರ್ಡೇ ಆಗಿ ಹೋಗಿತ್ತು. ಆರ್ಯವರ್ಧನ್ ಹೇಗಿದ್ದೀರಿ? ಪರವಾಗಿಲ್ಲ ಸರ್. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ ಸರ್. ಅರುಣ್ ಸಾಗರ್ ಅವರೇ? ಫೈನ್. ಅನುಪಮ ಅವರೇ ಕಾಲ್ ಹೇಗಿದೆ? ಸರ್ ಬೆಟರ್ ಸರ್, ಇವಾಗ ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ ಸರ್? ಐ ಆಮ್ ಗುಡ್. ಆಕ್ಚುಲಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಏಟ್ಗಳಾಗಿದೆ. ಒಬ್ಬೊಬ್ಬರ ಹತ್ರ ಮಾತಾಡ್ಕೊಂಡು ಹೋದ್ರೆ ಇವಾಗ ಅರ್ಧ ಗಂಟೆ ಆಗುತ್ತೆ. ಬಟ್ ಐ ಹೋಪ್ ಆಲ್ ಆಫ್ ಯು ಫೈನ್. ಜಸ್ಟ್ ಟೇಕ್ ಕೇರ್ ಆಫ್ ಯರ್ ಹೆಲ್ತ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಬಟ್ ಇಟ್ಸ್ ಅ ವಂಡರ್ಫುಲ್ ವೀಕ್. ಎನಿವೆ ಪ್ರಶಾಂತ್, ನಿಮ್ಮ ಹತ್ರ ಬರ್ತೀನಿ ಈಗ. ದೀಪಿಕಾ ಅವರು ಹೊರಗಡೆ ಹೋಗ್ತಾರೆ. ಒಂದ್ ರೌಂಡ್ ಯಾರಿಗೆ ಏನ್ ಖುಷಿ ಆಯ್ತು ಬಿಡ್ತು ನನಗೆ ಗೊತ್ತಿಲ್ಲ. ಅಂದ್ರೆ ಕೆಲವ್ರು ಎಕ್ಸ್ಪ್ರೆಸ್ ಮಾಡಿರ್ತಾರೆ, ಕೆಲವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ಅದ್ ಬಿಟ್ಟಾಕಣ. ಈಗ ಮತ್ತೆ ಆಕ್ಟಿವಿಟಿ ರೂಮ್ ಇಂದ ಅದೇ ದೀಪಿಕಾ ಒಳಗೆ ಬರ್ತಾರೆ. ಈಗ ಪ್ರಶಾಂತ್, ನನ್ನ ಪ್ರಶ್ನೆ, ಯಾರಿಗೆ ತುಂಬಾ ಖುಷಿ ಆಯ್ತು, ಯಾರಿಗೆ ತುಂಬಾ ಶಾಕ್ ಆಯ್ತು? ಸರ್, ಖುಷಿಯಾಗಿದ್ದು ನನಗೆ ಹೆಚ್ಚಾಗಿ ಸರ್. ನಿಮ್ಮನ್ನ ಹೊರತುಪಡಿಸಿ ಬೇರೆ ಯಾರು ತುಂಬಾ ಖುಷಿ ಪಟ್ಟವರು? ಯಾರ ಮುಖದಲ್ಲೂ ಕಾಣಲಿಲ್ಲ ಸರ್, ಬಟ್ ರಾಕೇಶ್ ಮುಖದಲ್ಲಿ ಸ್ವಲ್ಪ ಕಾಣಿಸ್ತು ಸರ್. ರಾಕೇಶ್ ಮುಖದಲ್ಲಿ ಎಕ್ಸ್ಪ್ರೆಷನ್ ಕಾಣಿಸ್ತು ಸ್ವಲ್ಪ ಸರ್. ಐ ಜೋಕಿಂಗ್. ಆಮೇಲೆ ತುಂಬಾ ಡಿಸಪಾಯಿಂಟ್ ಆಗಿ, ಸರ್ಪ್ರೈಸ್ ಆಗಿ, ಶಾಕ್ ಅಲ್ಲೇ 1 hour ಕಳೆದಿದ್ದು ಆರ್ಯವರ್ಧನ್ ಅವರು ಸರ್. ಆಮೇಲೆ ಯಾಕೆ ನಿಮಗೆ ಆಗ ಅನ್ನಿಸ್ತು ಆರ್ಯವರ್ಧನ್ ಅವ್ರದ್ದು ಈ ತರ ಅರ್ಧ ಗಂಟೆ ಶಾಕ್ ಅಲ್ಲಿದ್ರು ಅಂತ? ಸರ್, ಅದು ಫೇಕ್ ರಿಯಲ್ ಪಟಾಕಿ ಹಚ್ಚಿದ್ದು ದೀಪಿಕಾ ಅವರೇ ಸರ್. ಅವ್ರಿಗೆ ಜಾಸ್ತಿ ಫೇಕ್ ಬಂದಾಗ ಆ ಕೋಪ ಇತ್ತು ಸರ್ ಸಿಕ್ಕಾಪಟ್ಟೆ. ಆ ಪಟಾಕಿಗೆ, ಸರಾ ಪಟಾಕಿಗೆ ಅವರೇ ಪಟಾಕಿ ಹಚ್ಚಿದ್ದು, ಅವರೇ ಸುಸುರು ಕಡ್ಡಿ ಹಚ್ಚಿದ್ದು ಅಂತ ಒಂದು ಕೋಪ ಇತ್ತು ಸರ್. ಒಂದು. ಎರಡನೇದು, ನಮ್ಮೂರಾದ್ರೂ ನಮ್ಮೂರು ನಂಗೆ ಅಷ್ಟೊಂದು ಕ್ಲೋಸ್ ಇಲ್ಲ ಅಂತ ಒಂದಿತ್ತು. ಆಮೇಲೆ ಅವ್ರದ್ದು ಯಾವುದೋ ಒಂದು ಪ್ರಿಡಿಕ್ಷನ್ ಇತ್ತು ಸರ್, ಇದು ಹೋಗ್ಬೋದು ಡಿ ಅಂತೇನು ಹೇಳಿದ್ರು. ಅದು ರಾಂಗ್ ಆಯ್ತು ಅನ್ನೋದು ಒಂದು ಬೇಜಾರಲ್ಲಿ ಆರ್ಯವರ್ಧನ್ ಅವರು ಸ್ವಲ್ಪ ಶಾಕ್ ಅಲ್ಲಿ ಇದ್ರು ಸರ್. ಆ ಶಾಕ್ ಜ್ವರವಾಗಿ ಆಮೇಲೆ ಏನೆಲ್ಲ ಆಯ್ತು ಸರ್. ಆರ್ಯವರ್ಧನ್, ತಾವು ದೀಪಿಕಾ ಅವ್ರು ಒಳಗಡೆ ಬರ್ಬೇಕಾದ್ರೆ ಅಡಿಗೆ ಮಾಡ್ತಾ ಇದ್ದವರು ಗಾರ್ಡನ್ ಏರಿಯಾದಲ್ಲಿ. ಹೌದು ಸರ್. ಎದ್ದು ಹೋಗ್ಲೇ ಇಲ್ಲ ನೀವು? ಹೌದು ಸರ್. ಅಂಪೈರ್ ಔಟ್ ಅಂತ ಕೊಟ್ಟಾದ್ಮೇಲೆ ಥರ್ಡ್ ಎಂಪೈರ್ ನಾಟ್ ಔಟ್ ಅಂತ ಹೇಳಿ ವಾಪಸ್ ಬ್ಯಾಟ್ಸ್ಮನ್ ಕ್ರಿಕೆಟ್ ಕಳ್ಸಿದ್ರೆ ಹೇಗಿರುತ್ತೋ ಆ ಒಂದು ಫೀಲಿಂಗು, ಇಮೋಷನ್ ನಿಮ್ಮ ಮುಖದ ಮೇಲೆ ಕಾಣಿಸ್ತಾ ಇತ್ತು ರೀ ಸರ್. ಇಲ್ಲ ಸರ್, ಅದೇನಾಗುತ್ತೆ, ಒಂದು ಅದೇನೆ ಪೇಕು ಅದು ಮಾಡಿದಾಗ, ರಿಯಲ್ಲು ಪೇಕು ಮಾಡಿದಾಗ ಅವ್ರು ಗೆದ್ದಾಗ ನಾನು ಖುಷಿ ಪಡ್ತೀನಿ, ಅವ್ರಿಗೆ ವಿಶ್ ಮಾಡ್ತೀನಿ, ನಮ್ಮ ಹಾಸನ ಮಣ್ಣಿನ ಮಗಳು ಗೆದ್ದಿದ್ದೀ ಕಣವ ಅಂತ. ಅದೇ ಟೈಮಿಗೆ ಅನುಪಮರು ನೋಡಿ ನೀವು ಗೆದ್ದಿದ ತಕ್ಷಣ ನಿಮ್ಮನ್ನು ಖುಷಿ ಪಡಿಸ್ತಾರೆ ಅಂದರು. ಅವಾಗ ಅವರಂದರು, ನೀವು ಯಾವಾಗಲೂ ಗೆದ್ದೋರೆತ್ತಿನ ಬಾಲ ಹಿಡಿತೀರಾ ಅನ್ನೋ ಥರ ಒಂದು ಮಾತನಾಡಿದರು. ಆವಾಗಲಿಂದ ಇವಾಗ ಯಾರು ಗೆದ್ದವ್ರನ್ನ ಹೋಗಿ ಕೈ ಕೊಡೋದು ಕುಲ್ಕದೆಲ್ಲ ಮಾಡಲ್ಲ ಸರ್. ಯಾಕಂದರೆ ಒಂದು ಟೀಮ್ ಅವಾಗ ನಕ್ಕಿದ್ರು, ಗೆದ್ದಿದ ತಕ್ಷಣ ಖುಷಿಯಿಂದ ಕೈ ಕೊಟ್ಟರು. ಅವ್ರನ್ನ ಖುಷಿ ಪಡಿಸಿದಾಗ, ನೀವು ಗೆದ್ದೆತ್ತಿನ ಬಾಲ ಹಿಡಿತೀರಾ, ಗೆದ್ದವ್ರ ಕ್ಯಾಪ್ಟನ್ ಆದವ್ರಿಗೆ ಮಾತ್ರ ನೀವು 10 ಕೊಡ್ತೀರಾ 20 ಕೊಡ್ತೀರಾ ಅಂದರು. ಅವ್ರ ಪಾಡಿಗೆ ಅವ್ರು ಬಂದರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಅಂತ ನನ್ನ ಪಾಡಿ ನಾನು ಸುಮ್ಮನಿದ್ದೀನಿ ಸರ್, ಅಷ್ಟೇ ಸರ್. ಎರಡಿದೆ ಇವಾಗ. ಒಂದು, ಯಾರೇ ಗೆದ್ರು ಅವ್ರ ಹತ್ರ ನೀವು ಹೋಗಿ ಮಾತಾಡ್ಸಲ್ಲ. ಹೌದು ಸರ್. ಎರಡನೇದು, ಯಾರಿಗಾರ ನಿಮ್ಮ ಹತ್ರ ಮಾತಾಡ್ಸಕ್ಕೆ ಇಷ್ಟ ಇಲ್ಲ ಅಂದ್ರೆ ಗೆಲ್ಲೇಬೇಕು. ಏರು ಪೇರು ನಿಮ್ಮ ಆರೋಗ್ಯದಲ್ಲಿ ಆಗೋದಕ್ಕೆ ದೀಪಿಕಾ ಅವ್ರ ಕಾರಣ ಅಲ್ಲ ತಾನೆ? ಇಲ್ಲ ಸರ್, ಇಲ್ಲ ಸರ್. ಹೇಳು. ನಿಜಕ್ಕೂ ಆರ್ಯವರ್ಧನ್ ಆರೋಗ್ಯ ಏರುಪೇರಾಗಿತ್ತ? ಈ ಕುರಿತು ನೋಡೋಣ ಒಂದು ಸ್ಮಾಲ್ ಬ್ರೇಕ್ ನ ಬಳಿಕ. ನಿಜಕ್ಕೂ ಆರ್ಯವರ್ಧನ್ ಆರೋಗ್ಯ ಏರುಪೇರಾಗಿತ್ತ? ಈ ಕುರಿತು ನೋಡೋಣ ಒಂದು ಸ್ಮಾಲ್ ಬ್ರೇಕ್ ನ ಬಳಿಕ. ಆರೋಗ್ಯದಲ್ಲಿ ಏರುಪೇರಾಗಿ ಆರ್ಯವರ್ಧನ್ ಕನ್ಫೆಷನ್ ರೂಮ್ಗೆ ಹೋದ ತಕ್ಷಣ ಗೆಳೆಯರು ಮಾತನಾಡಿಕೊಂಡಿದ್ದೇನು? ಗುರುವಾರ ಅಂತ ವಾಪಸ್ ಬರ್ಲೇ ಇಲ್ವಾ ಆರ್ಯವರ್ಧನ್? ಡಿಮ್ಗೆ ಹೆದರಿ ಆರ್ಯವರ್ಧನ್ ಡಮಾರ್ ಹಾಕಿದ್ರ? ನಂಬರ್ ಗೇಮ್ ಗುರೂಜಿಯನ್ನ ಸುದೀಪ್ ಕಾಲೆಳೆದಿದ್ದು ಹೇಗೆ? ಕಿಚ್ಚನ ಕಿಚಾಯಿಸೋ ಮಾತುಗಳಿಗೆ ದೊಡ್ಡ ಮನೆ ಮಂದಿ ಎದ್ದು ಬಿದ್ದು ನಕ್ಕಿದ್ ಹೇಗೆ? ಆರ್ಯವರ್ಧನ್ ಅವರೇ, ಆರೋಗ್ಯದಲ್ಲಿ ಏರುಪೇರಾಗಿ ತಾವು ಕನ್ಫ್ಯೂಷನ್ ರೂಮ್ಗೆ ಹೋಗ್ತೀರಿ. ಹೌದು ಸರ್. ಅದು ಸಮಸ್ಯೆ ಅಲ್ಲ. ಆದ್ರೆ ನಿಮ್ದೊಂದು ಫ್ರೆಂಡ್ಸ್ ಗ್ರೂಪ್ ಇದೆ ಹೊರಗಡೆ. ಹೌದು ಸರ್. ಅಂದ್ರೆ ಒಂದು ಕರೆಕ್ಟ್. ಅಂದ್ರೆ ಹೌದು ಸರ್. ಒಂದು ಒಳಗೆ ಹೋಗುತ್ತೆ, ಒಂದು ಸ್ನೇಹಪೂರ್ವಕವಾದಂತ ಇಬ್ರು ಸ್ನೇಹಿತರು, ಆತ್ಮೀಯರು, ಒಂದು ಬಹುಮತ ಹೋಯ್ತಲ್ಲ ಅಂತ ಹೊರಗಡೆ ಮಾತಾಡ್ತಾ ಕೂತಿರ್ತಾರೆ. ಹೌದು ಸರ್. ಅವ್ರ ತಲೆಯಲ್ಲಿ ಏನಂದ್ರೆ ಆರ್ಯವರ್ಧನ್ ಅವ್ರಿಗೆ ಏನಂದ್ರೆ ಏನೂ ಆಗಿಲ್ಲ, ಎಲ್ಲಾರು ಏಟ್ ಆಗಿದೆ, ಆರ್ಯವರ್ಧನ್ ಅವ್ರಿಗೆ ಏನೂ ಆಗಿಲ್ಲ. ಇವ್ರ ಕನ್ಫೆಷನ್ ರೂಮ್ ಹೋಗಿ ವಾಪಸ್ ಬರ್ತಾ ಇಲ್ಲ ಅಂದ್ರೆ ಕಾರಣ ಇಷ್ಟೇ. ಇವತ್ತು ಗುರುವಾರ ಸಂಜೆ ಸ್ವಲ್ಪ ಹೊತ್ತಾದ್ರೆ ಡಿಮ್ ಆಗುತ್ತೆ. ಸೊ ಹಾಗಾಗಿ
ಬ್ರೈಟ್ ಆಗಿರೋಣ ಅಂತ ಕನ್ಫೆಷನ್ ರೂಮಿಗೆ ಹೋದವರು ವಾಪಸ್ ಬರ್ತಾನೆ ಇಲ್ಲ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಂದೆರಡು ಆತ್ಮೀಯರು ಮಾತಾಡ್ತಾ ಇದ್ರಲ್ಲಿ, ಇದು ನಿಜವಾಗ್ಲೂ ನಿಮಗೆ ಆರೋಗ್ಯ ಚೆನ್ನಾಗಿರ್ಲಿಲ್ವಾ ಇಲ್ಲ ಡಿಮ್ಮಿಗೆ ಹೆದರಿ ತಾವು ಒಳಗಡೆ ಡಮಾರ ಅದ್ರ ಅಂತ ಒಂದು ಯಾಕೆಂದ್ರೆ ಆ ಅನುಮಾನ ಬಂದಿದ್ದು, ಈ ಒಂದು ಒಪಿನಿಯನ್ ವ್ಯಕ್ತಪಡಿಸಿದ್ದು ಯಾರೋ ದೂರದಲ್ಲಿ ಸೈಡಲ್ಲಿ ಹೋಗಿ ನಕ್ಕಿದ್ರಲ್ಲ ಆ ಸಂಘ ಅಲ್ಲ ಅದು. ಈ ಮಗ ಅಂತ ಅನ್ಕೊಂಡು ಕೆಲವರು ಇರ್ತಾರೆ, ಕೆಲವರು ನಿಮ್ಮ ಮಾತನ್ನೇ ಕೇಳ್ಕೊಂಡು ಗಾರ್ಡನ್ ಏರಿಯಾದಲ್ಲಿ ನೀವು ಹಾಕಿರೋ ಎಲೆಗಳನ್ನೆಲ್ಲ ತಿಂದ್ಕೊಂಡು ಈರುಳ್ಳಿ ಹಾಕೊಂಡು ಹೋಗೋಣ ಕೆಲವರು ಇರ್ತಾರೆ. ಇವ್ರ ಮಧ್ಯದಲ್ಲಿ ನಡೆಯುವಂತ ಡಿಸ್ಕಷನ್ಸ್ ಇವು. ಗುರುವಾರ ಬಂತಲ್ಲ, ಹಂಗಾಗಿ ಹಿಂಗಾಗೋಯ್ತು. ಸೊ ಇವಾಗ ದೂರ ಯಾರೋ ನಗಾಡಿದ ಹಾರ್ಟಿಗೆ ತಗೊಂಡ್ರಲ್ಲ, ಹಾರ್ಟಿನ ವಿಚಾರನೇ ಮಾತಾಡ್ತಾ ಇದ್ದೀನಿ ಈಗ, ಪಕ್ಕದಲ್ಲೇ ಅಂದ್ರೆ ಪಕ್ಕದಲ್ಲಿ. ಹೇಳಿ ಯಾರೇ ಅವ್ರದ್ದು ಸರ್, ನಾನು ಹಾಸ್ಪಿಟ್ಲಲ್ಲಿ ಇದ್ದಾಗ ಇವರಿಬ್ರು ಯಾರ ಹತ್ರ ಮಾತಾಡ್ತಾರಪ್ಪ, ಏನು ಮಾತಾಡ್ತಾರೋ, ಇವ್ರು ಯಾರು ಮಾತಾಡೋಕ್ಕೆ ಇವರಿಬ್ರಿಗೂ ಯಾರು ಸಿಗಲ್ಲ, ಇವರಿಬ್ರು ಪಾಪ ಒಂಟಿ ಆಯ್ತಾರೆ ಅಂತ ಹೇಳಿದ್ರೆ ಇವರಿಬ್ರು ನನ್ನನ್ನೇ ಆಚೆ ಕಟ್ ಮಾಡಿದ್ದಾರೆ ಸರ್. ಆಚೆ ಬಂದಾಗಲೂ ಕೂಡ ಅಷ್ಟೊಂದು ಖುಷಿಯಿಂದ ಕೈ ಕೊಡ್ನಲ್ಲ, ಇದ್ಯಾಕೆ ಹಿಂಗೆ ಮಾಡ್ತಾರೆ ರೂಪೇಶ್ ರಾಜಣ್ಣ ಅಂತ ಇದ್ದೆ, ಇವಾಗ ನೋಡ್ರಿ ಹಿಂಗೆ ಮಾತಾಡೋದಂತ ಗೊತ್ತಾಗೈತೆ ಸರ್. ರಾಜಣ್ಣ ಅವರೇ, ಅವರ ಆರೋಗ್ಯ ಏರುಪೇರಾಗಿತ್ತು ಅಂತ ತಾವು ನಂಬುದ್ರ? ಇಲ್ಲ ಸರ್, ಸ್ಟಾರ್ಟಿಂಗ್ ಏನಾಯ್ತು ಅಂತಂದ್ರೆ ಅದಕ್ಕೂ ಮುಂಚೆ ಒಳಗಡೆ ಒಂದು ಟಾಸ್ಕ್ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಹಿಂಗೆಲ್ಲ ಮಾಡಿ ಆಡಿದ್ರು. ಆಮೇಲೆ ಊಟ ಮಾಡ್ತಾ ಕೂತಿದ್ವು ಗಾರ್ಡನ್ ಏರಿಯಾದಲ್ಲಿ, ಮೊಸರನ್ನ ಚೆನ್ನಾಗಿ ತಿಂತಾ ಇದ್ರು. ಆರ್ಯವರ್ಧನ್ ಅವರೇ ಒಳಗಡೆ ಬನ್ನಿ ಅಂತ ಬಿಗ್ ಬಾಸ್ ಕಾಲ್ ಬಂದ ತಕ್ಷಣ ಆರಾಮಾಗಿ ಸ್ಟೈಲ್ ಆಗಿ ನಮ್ಮ ಜೊತೆ ಮಾತಾಡಿ ಹೋದ್ರು ಒಳಗಡೆ. ಸೊ ಒಳಗಡೆ ಹೋದಾಗ ಸಹಜವಾಗಿ ಒಂದು ಅರ್ಧ ಗಂಟೆ ಅಥವಾ ಏನೋ ಒಂದು 10 ನಿಮಿಷದಲ್ಲಿ ಏನೋ ಹೊರಗಡೆ ಬರ್ತೇನೆ ಅಂತ ಅನ್ಕೊಂಡು, ಆಮೇಲೆ ನಮ್ ತಲೆಗೆ ಬಂತು ಸರ್ ಗುರುವಾರ ಆದ್ರಿಂದ ಮೇ ಬಿ ಡಾಕ್ಟರ್ ಕೇಳಿರ್ತಾರೆ, ಇಲ್ಲ ನೀವು ಚೆನ್ನಾಗಿದ್ರೆ ಹೋಗಿ ಆರಾಮಾಗಿ ಅಂತಾರೆ. ಇಲ್ಲ ಸರ್, ಇಲ್ಲ ಇವತ್ತು ಒಂದೇ ನೀನು ಸಂಜೆ ಗಂಟ ನಾನು ಇಟ್ಕೊಳ್ಳೇಬೇಕು. ಆತರ ನಾನು ರೂಪಿ ಮಾತಾಡ್ತಾ ಇದ್ದೆ ಸರ್. ಜಸ್ಟ್ ತಮ್ಮ ಮಗನಾದಂತ ರೂಪೇಶ್ ಅವ್ರ ಹತ್ರ ಹೋಗ್ತೀನಿ. ರೂಪೇಶ್ ಸರ್ ಅಂದ್ರೆ ಅವರೇ ಒಂದ್ 2 ಸಲ ಹೇಳಿದ್ರು ಸರ್, ಏನಂದ್ರೆ ತಮಾಷೆಗೆ ಬೋಲ್ಟ್ ವಿಚಾರದಿಂದ ಏನೋ ಕಳಪೆ ಬರೋ ಸಾಧ್ಯತೆ ಇದೆ ನನಗೆ. ಸೊ ಗುರುವಾರ ಬೆಳಿಗ್ಗೆ ಸಡನ್ ಆಗಿ ಅವ್ರಿಗೆ ರಿಯಲೈಸ್ ಆಯ್ತು ನನಗೇನೋ ಹುಷಾರಿಲ್ಲ ಅಂತ. ಅಂದ್ರೆ ಲಾಸ್ಟ್ ಟೈಮ್ ಒಂದ್ಸಲ ಕಾವ್ಯನ್ಗೆ ಹೇಳಿದ್ರು, ಅಂದ್ರೆ ಅವ್ರಿಗೆ ನಿದ್ದೆ ಬರಬೇಕು ಅನ್ನೋ ಅಂತ ಒಂದು ವಿಚಾರದಿಂದ, ಕಾವ್ಯ ನನ್ಗೆ ಜ್ವರ ಬರ್ತಾ ಇದೆ, ನಿದ್ದೆ ಬೇಕು ಅಂತ ಬಿಗ್ ಬಾಸ್ ಹೇಳು ಅಂತ. ಮತ್ತೆ ನಮಗೆ ಸ್ವಲ್ಪ ಎಲ್ಲೋ ಕ್ಲೂ ಸಿಕ್ತು, ಅವ್ರು ಹೆಂಗೂ ಪ್ರೆಡಿಕ್ಟ್ ಮಾಡ್ತಾರೆ, ಏನೋ ಇವತ್ತಿನ ಬಗ್ಗೆ ಪ್ರೆಡಿಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಮಾತಾಡ್ಕೊಂಡು ಇವರು ಡಾಕ್ಟರ್ ಹತ್ರ ಹೇಳಿರ್ತಾರೆ, ಏನಿಲ್ಲ ಸರ್ ಅದೊಂದು ಸ್ವಲ್ಪ ಗುಳುಗುಳು ಆಗಿದೆ, ನೀವು ಒಂದು ಟ್ಯಾಬ್ಲೆಟ್ ತಗೊಳ್ಳಿ ಅಂತ. ಸೊ ಇವಾಗ ಬೈದಿರ್ತಾರೆ ಅವರು, ನಿಮ್ ದಮ್ಮಯ್ಯ ಕಾಲು ಹಿಡ್ಕೊತೀನಿ, ಎರಡು ದಿನ ಕರ್ಕೊಂಡು ಹೋಗಿ ಅಂತ ಹೇಳಿರ್ತಾರೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ ಸರ್. ಆಮೇಲೆ ಅವ್ರು ಬಂದು ಅದೇ ಹೇಳಿದ್ರು ಸರ್, ಇಲ್ಲಿ ಕುತ್ಕೊಂಡು ನನಗೆ ಗೊತ್ತಿತ್ತು ಇವತ್ತು ಕಳಪೆ ಬರುತ್ತೆ ಅಂತ, 11 ಕೊಟ್ಟರು ಬೇಜಾರಿಲ್ಲ ಅಂತ. ಅವಾಗ ಕನ್ಫರ್ಮ್ ಆಯ್ತು ಸರ್ ನಮ್ಗೆ. ಒಂದು ಗಾದೆ ಮಾತಿದೆ ರೂಪೇಶ್ ಅವರೇ, ವೈದ್ಯರು ಹೇಳಿದ್ದು ಹಾಲು ಅನ್ನ, ರೋಗಿ ಬೇಯಿಸಿದ್ದು ಹಾಲು ಅನ್ನ. ಆ ಥರ ಒಂದು ನಮ್ಮ ಆರ್ಯವರ್ಧನ್ ಅವರ ಭಾವನೆ ಬಂದಿರ್ಬೋದು ಅಂತ ನಿಮಗೆ ಬಂದಿರೋದು ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ ಪಾಪ. ಬಟ್ ಆ ಕಡೆಯಿಂದ ನಿಜ ಹೇಳಬೇಕು ಅಂದ್ರೆ ಅವ್ರ ಆರೋಗ್ಯ ಆಕ್ಚುಲಿ ಏರುಪೇರ್ ಆಗಿತ್ತು, ಫುಡ್ ಪಾಯ್ಸನ್ ಆಗಿತ್ತು ಅವರಿಗೆ. ಲೈಫ್ ನಲ್ಲಿ ಇದೇ ಮೊದಲು ಅಡುಗೆ ಮನೆಗೆ ಕಾಲಿಟ್ಟಿದ್ರು ರೂಪೇಶ್ ರಾಜಣ್ಣ. ಸ್ಟವ್ ಹಚ್ಚೋಕು ಸಹ ಬೆದರಿದ್ರು. ಪಟಾಕಿಯನ್ನೋ ಆಟೋಮ್ ಬಾಂಬೇನೋ ಹಚ್ತಾ ಇದ್ದೀನಿ ಎಂಬಂತೆ ಸಾಹಸದಿಂದ ಸ್ಟವ್ ಹಚ್ಚಿ ಕಷ್ಟಪಟ್ಟು ಅಡುಗೆ ಮಾಡಿದ್ರು. ಹಾಗಾದ್ರೆ ರೂಪೇಶ್ ರಾಜಣ್ಣ ಮಾಡಿದ ಅಡುಗೆಯನ್ನ ತಿಂದವರೆಲ್ಲ ಕಿಚ್ಚನ ಎದುರು ಹೇಳಿದ್ದೇನು? ಅಡಿಗೆ ಬಗ್ಗೆ ಮಾತಾಡೋಣ. ರಾಜಣ್ಣ ಅವರೇ ಸರ್, ಹೇಗಿತ್ರಿ ಹೇಳ್ರಿ ಸರ್? ಬಹಳ ಖುಷಿ ಆಯ್ತು ಸರ್. ನನಗೆ ಮೊದಲನೇದಾಗಿ ನೀವು ಕೊಟ್ಟ ಟಾಸ್ಕ್ ವಿಶೇಷವಾಗಿ ನನಗೆ ತುಂಬಾ ಇಷ್ಟ ಆಯ್ತು. ನನಗೆ ಅನುಭವವೇ ಇಲ್ಲ ಸರ್, ಅಡಿಗೆ ಮನೆಗೆ ಮೊದಲನೇ ಬಾರಿಗೆ ಸ್ಟವ್ ಹಚ್ಚಿ ಅಡಿಗೆ ಮಾಡಿದ್ದು ನನ್ನ ಇತಿಹಾಸದಲ್ಲಿ ಇದೇ ಫಸ್ಟ್ ಟೈಮ್ ಮಾಡಿದ್ದು ಸರ್. ಆದ್ರೆ ನಿಮ್ಮ ಒಂದು ಪ್ರೇರಣೆ ತಗೊಂಡು ಅಡಿಗೆ ಮಾಡಿ ಎಲ್ರಿಗೂ ತಿನ್ಸಿದ್ದೀನಿ ಸರ್. ಇನ್ನು ಅಭಿಪ್ರಾಯವನ್ನ ನಮ್ಮ ಗೆಳೆಯರು ಹೇಳಿದ್ರು. ದಿವ್ಯಾ ಅವರೇ, ರಾಜಣ್ಣ ಅವರು ಯಾವಾಗ್ಲೂ ಒಂಥರ ಉಲ್ಟಾನೇ ಬರೋದು. ಬ್ರೇಕ್ಫಾಸ್ಟ್ ಚೆನ್ನಾಗೇ ಮಾಡ್ತಾರೆ, ಮಧ್ಯಾಹ್ನದ ರಸಂ ಒಂದು ಲೆವೆಲ್ಗೆ ಬಂದಿರುತ್ತೆ, ರಾತ್ರಿ ಇಟ್ಬಿಡ್ತಾರೆ. ಅಂದ್ರೆ ಗುಡ್ ಬೆಟರ್ ಬೆಸ್ಟ್ ಅಲ್ಲ, ಬೆಸ್ಟ್ ಗುಡ್ ವರ್ಸ್ಟ್. ಇದೇನಕ್ಕೆ ರಾಜಣ್ಣನಲ್ಲಿ ನಿಮ್ಮ ಪ್ರಕಾರ?
ಎಂತ ಕಲೆಕ್ಷನ್, ಎಂತ ಟೊಮೆಟೊ ಗೊಜ್ಜು ಎಂತ ಚೆನ್ನಾಗಿದೆ, ಓ ಪಾಪ ಎಷ್ಟು ಇನ್ನೋಸೆಂಟ್, ಓ ಎಷ್ಟು ಇದು ಅಂತ ಆ ಥರ ಹಂಗೆ ಸ್ಟಾರ್ಟ್ ಆಗುತ್ತೆ ಸರ್. ಆಮೇಲೆ ಮಧ್ಯಾಹ್ನ ರಸಂ ಚೆನ್ನಾಗಿತ್ತು, ಓಕೆ ಓಕೆ ನಾರ್ಮಲ್ ಆಗಿ ಹೋಗ್ತಾ ಇದೆ. ಆಮೇಲೆ ನೋಡಿ ಸರ್ ಬರುತ್ತೆ ಡಿನ್ನರು. ಡಿನ್ನರ್ ಅಲ್ಲೂ ಇಲ್ಲೂ ಎರಡು ಬಾಂಬ್ ಸರ್, ಅಡುಬ ಬಾಂಬ್ ತರ ಸರ್. ಅಮೂಲ್ಯ ಅವರೇ ಸರ್ ನೀವ್ ಹೇಳಿ ಸರ್. ಫಾರ್ ದ ಫಸ್ಟ್ ಟೈಮ್ ಸರ್ ಸೂಪ್ ಜೊತೆ ಅನ್ನ ತಿಂತೀನಿ. ಸೂಪ್ ಜೊತೆ ಅನ್ನ ಅಂದ್ರೆ ಸೂಪ್ ಇಸ್ ಅ ವೆರಿ ಗುಡ್ ಥಿಂಗ್ ಸರ್. ಹಂಗೆ ಕುಡಿಯಕ್ ಓಕೆ ಸರ್, ಅನ್ನ ಕಲ್ಸ್ಕೊಂಡ್ ತಿನ್ನೋದು ಹೆಂಗೆ ಸರ್ ಅದ್ರಲ್ಲಿ? ಅದು ರಾಜಣ್ಣ ಅವ್ರ ಸ್ಪೆಷಲ್. ಹೇಗಿತ್ತು ಹೇಳಿ ಸರ್? ಹಾಕೊಳ್ಳೋದೇನೋ ಹಾಕೊಂಡೆ ಸರ್, ಕೊನೆಗೆ ತಿನ್ನಕ್ಕಾಗದೆ ರಾಕಿ ಕೊಟ್ಬಿಟ್ಟೆ. ರಾಖಿ ಅವ್ರಿಗೆ? ಹಾ ಸರ್. ರಾಖಿ ಅವ್ರು ಇಷ್ಟಪಡ್ತಿದ್ರ? ಅವ್ರು ಏನೇ ಕೊಟ್ರು ಏನೋ ಒಂದ್ ಮಾಡ್ಕೊಂಡ್ ತಿಂತಾರೆ ಸರ್, ಉಪ್ಪೆಲ್ಲ ಜಾಸ್ತಿ ಹಾಕೊಂಡು ಹೆಂಗೋ ಮಾಡ್ಕೊಂಡ್ ತಿಂತಾರೆ ಸರ್. ಅದು ಎಕ್ಸ್ಪ್ರೆಷನ್ ಲೆಸ್ ಫೇಸ್ ಅಲ್ಲ, ಮತ್ತೆ ಗೊತ್ತೇ ಆಗಲ್ಲ ಚೆನ್ನಾಗಿ. ಆರ್ಯವರ್ಧನ್ ಸರ್ ಹೇಳಿ ಸರ್. ನೀವ್ ಹೇಳಿ, ನಿಮ್ ಡಿಪಾರ್ಟ್ಮೆಂಟ್ ಕೈ ಹಾಕ್ಬಿಟ್ರು ನಿಮ್ ಬಹುಮತ ಅವರು ಅಲ್ವಾ? ಹೇಗನ್ನಿಸ್ತು ಸರ್? ಅದೇ ಟೊಮೊಟೊದಲ್ಲಿ ಎಣ್ಣೆ, ಟೊಮೊಟೊ, ಈರುಳ್ಳಿ ಏನು ಅಂತ ಮಿಕ್ಸ್ ಆಗಿರಲ್ಲ ಸರ್, ಎರಡು ಬೇರೆ ಬೇರೆ ಇತ್ತು. ಆದ್ರೆ ಎಲ್ಲ ಒಟ್ಟಿಗೆ ನೀರು ಉದ್ಬಿಟ್ಟವ್ರೆ, ಅಂದ್ರೆ ಆ ಒಂದು ಲೆವೆಲ್ಗಿತ್ತು. ಅದಾದ್ಮೇಲೆ ತಿನ್ಬೋದಾಗಿತ್ತು ಚಪಾತಿನೂ ಮತ್ತೆ ಟೊಮೊಟೊ ಗೊಜ್ಜನ್ನು. ಸಾಂಬಾರು ಓಕೆ, ನೈಟ್ ರಸ ಮಾತ್ರ ಮೂಲಂಗಿ ತೇಲ್ತಾ ಇತ್ತು, ನೀರು ತಳಗಡೆ ಇತ್ತು. ರಾಜಣ್ಣ ಅವ್ರೆ ಏನ್ ಹೇಳ್ತಿರ್ರಿ? ನಾನಂತೂ ಅಪ್ರಿಶಿಯೇಟ್ ಮಾಡ್ತೀನಿ. ಫಸ್ಟ್ ಟೈಮ್ ಅಡಿಗೆ ಮನೆಗೆ ಹೋಗಿದ್ದೀರಾ, ಎಲ್ಲ ಮಾಡಿದ್ರ. ಬಟ್ ಒಂದೇ ಒಂದು ನನಗೆ ಅರ್ಥ ಆಗದೆ ಇರೋದು, ನಿಮಗೆ ಸ್ಟೋವ್ಗೂ ದೀಪಾವಳಿಯಲ್ಲಿ ಬರೋ ಪಟಾಕಿಗೂ ಡಿಫ್ರೆನ್ಸ್ ಗೊತ್ತಿಲ್ವಾ? ಹಂಗ ಹಚ್ತಿರಲ್ರಿ ಸ್ಟೋವ್ನ. ಪಟಾಕಿ ಹಾಕೋದೇನು, ಎಗರೋದೇನು, ಭಯ ಪಡೋದೇನು? ಅಂದ್ರೆ ಸರ್ ಅದು ಒಂದ್ 2-3 ಸಲ ಆತರ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಎಲ್ಲ ಒಂದ್ ಕಡೆ ಹೋಟ್ಲಿಗೆ ಹೋಗಿದಾಗ ಇದ್ದಕ್ಕಿದ್ದಂಗೆ ಕುಕ್ಕರ್ ಸಿಡಿದಿರೋದು ಮತ್ತೆ ಗ್ಯಾಸ್ ಪ್ಲಾಸ್ ಎಲ್ಲ ನನ್ನ ಕಣ್ಣು ಮುಂದೆ ನೋಡಿರೋದ್ರಿಂದ ಸ್ವಲ್ಪ ಅದು ಒಂಚೂರು ಭಯ ಸರ್ ನನಗೆ. ಸೊ ಆ ಭಯದಿಂದ ನನಗೆ ಒಂಚೂರು ಸ್ಟವ್ ಹಚ್ಚಕ್ಕೆ ಒಂದ್ ಸ್ವಲ್ಪ ಭಯ ಆಗ್ತಾ ಇತ್ತು ಸರ್. ಬಟ್ ಏನೋ ನನ್ಗೇನು ಗೊತ್ತಿಲ್ಲ ಅಂತಂದ್ರು ನಾನು ಮಾಡಿಕೊಟ್ಟೆ ಸರ್. ಬಟ್ ಅವತ್ತು ಎಲ್ಲರೂ ಖುಷಿ ಪಟ್ರು. ಬಟ್ ಇವತ್ತು ಯಾಕೆ ಅಂತ ಗೊತ್ತಾಗ್ತಿಲ್ಲ ಸರ್. ಅಲ್ಲಿ ಅವ್ರಿಗೆ ಹೇಳಲೇಬೇಕಾಯ್ತು, ಬೇರೆ ವಿಧಿ ಇಲ್ಲ. ಬಟ್ ಹಾಗಂತ ನೀವು ಅವ್ರು ಎಕ್ಸ್ಪೆಕ್ಟ್ ಮಾಡೋದಷ್ಟೇನು ಕೆಟ್ಟದಾಗ ಯಾರು ಆ ಅಡಿಗೆ ಬರ್ಲಿಲ್ಲ, ಎಲ್ಲ ತಿಂದ್ರು. ಚೆನ್ನಾಗಿತ್ತಲ್ವಾ? ಚೆನ್ನಾಗಿತ್ತಲ್ವಾ? ಚೆನ್ನಾಗಿತ್ತು ಸರ್. ಏನ್ ವಿನೋದ್ ಅವ್ರೆ? ಚೆನ್ನಾಗಿತ್ತು ಸರ್. ಅಷ್ಟು ಸ್ಟ್ರಾಂಗ್ ಆಗಿ ಯಾಕೆ ಹೇಳ್ತಾ ಇದ್ರಿ ವಿನೋದ್? ಅಲ್ಲಿ ಯೂನಿವರ್ಸಿಟಿ ಮಾಡೋದೇ ಬೇಡ ಅಂತ? ಇಲ್ಲ ಸರ್, ಚೆನ್ನಾಗಿತ್ತು. ಒಂದು ಸ್ವಲ್ಪ ಎದುರುಗಡೆ ಜಾಸ್ತಿ ನಾನೇ ನಿಂತ್ಕೊಳ್ತಿದ್ದೆ ಇವ್ರ ಎದುರುಗಡೆ. ಇವರು ಚೂರು ಕರೆ ಹತ್ರ ಹೆಂಗೆ ಸಿಗ್ನಲ್ಗಳು ಜಾಸ್ತಿ ಆಗಿದ್ದು. ಕ್ಯಾಮ್ರಾ ನಾನು ನೋಡ್ತಾ ಇರ್ತೀವಿ, ಆಗ ಈ ಕಡೆ ತಿರ್ಗಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ರೀ ಏನ್ರಿ ಅದು ಸಿಗ್ನಲ್ ಅಂದ್ರೆ ಹಿಂಗನ್ನೋದು ರೀ. ಅಲ್ಲಿ ನೋಡ್ತಾರೆ ಕ್ಯಾಮ್ರಾನು, ಓ ತಿರ್ಗಿ ಔಸ್ಕೊಂಡೆಲ್ಲ ಮಾತಾಡೋದು ಸರ್. ಅದಾದ್ಮೇಲೆ ಕ್ಯೂಗಳು ಕೊಟ್ಟಿದ್ದೀವಿ, ಅವ್ರು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ ಮಧ್ಯಾಹ್ನ ರಸಂ ಮಾಡ್ಬೇಕಾದ್ರು ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ ರೀ. ಎಲ್ಲರೂ ಬಹಳ ಚೆನ್ನಾಗಿ ಒಪ್ಕೋತಾ ಇದೀರಿ, ಎಲ್ಲರೂ ಕ್ಲೂ ಕೊಟ್ವಿ ಅಂತ ಡಿಸ್ಕಷನ್ ಮಾಡಿದ್ ನಾವೆಲ್ವಾ ಸರ್? ಹೇಳಿ ಹೇಳಿ. ಅದನ್ನ ಕ್ಯೂ ಹೆಂಗ್ ಕೊಡ್ತಾ ಇದೀನಿ ಅಂದ್ರೆ, ಟೊಮೊಟೊ ಗೊಜ್ಜು ಮಾಡ್ರಿ ಅವ್ರಿಗೆ ರಸಂ ಮಾಡಕ್ ಬರಕಿಲ್ಲ, ಬಿಡ್ರಿ ಅಂತ ಇದೀನಿ. ಟೊಮೊಟೊ ಗೊಜ್ಜಿಗೆ ನೀರು ಉದ್ಬಿಟ್ಟು ರಸಂ ಪೌಡರ್ ಹಾಕಿ ಅಂತ ಈ ಪೌಡರ್ ಇಟ್ಕೊಬಿಟ್ಟವ್ರೆ ಸರ್. ಅದ್ರಲ್ಲಿ ಬರ್ದಿರೋದು ಓದ್ಬಿಟ್ಟವ್ರೆ. 3 ಕಪ್ಪು ನೀರ್ ಹಾಕ್ಬೇಕು ಅಂತವ್ರೆ ಸರ್. ಇಲ್ಲಿ ಬರ್ದಿರೋದು 3 ಕಪ್ಪು. ಈ ಅಪ್ಪ ಬಿಗ್ ಬಾಸ್ ಮನೇಲಿರೋ ಕಪ್ಪೆಲ್ಲ ಉಡ್ಬಿಟ್ಟೆ ಇಲ್ಲಿ 3 ಕಪ್ಪು ಅಂತ ಬರ್ದವ್ರೆ, ಇಲ್ಲಿ ಯಾವ ಕಪ್ಪು ಅಂತ ಇಲ್ಲಿ ಬರ್ದಿಲ್ವಲ್ಲ ಅಂತ ಕೇಳ್ತಾರೆ ಸರ್. ಬಿಗ್ ಬಾಸ್ ಮನೆ ಕಪ್ಪು ಅಂತ ಬರೀತಾರೆ ಸರ್. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತ ಅಲ್ಲೇ ಫಿಕ್ಸ್ ಆಗ್ಬಿಟ್ಟ ಸರ್ ನಾವು. ರಾಕೇಶ್ ಅವರೇ, ರಾಜಣ್ಣ ಅವರ ಮಾತು ಅಥವಾ ಅಡುಗೆ ಯಾವ್ದನ್ನ ತಡ್ಕೋಬಹುದು? ಕಂಪ್ಯಾರಿಟಿವ್ಲಿ ಅಡುಗೆನೇ ತಡ್ಕೊಬಹುದು. ಬಟ್ ಒಂದೇ ಒಂದಣ್ಣ, ಅವರು ಅನ್ನ ಮಾಡುವಾಗ ಅಕ್ಕಿ ಆಗಿದ್ದು ಅನ್ನ ಆಗಿದ್ದು ಖುಷಿ ಪಟ್ರು ಅಣ್ಣ. ಬಿಗ್ ಬಾಸ್ ಕಪ್ ಗೆದ್ಲೋ ತರ ನೋಡಿದ್ರು, ಅನ್ನ ಆಗಿದೆ, ಸೂಪರ್ ಆಗಿದೆ ಅಂತ. ಅದ್ ನೋಡಕ್ ತುಂಬಾ ಚೆನ್ನಾಗಿತ್ತು ಅಣ್ಣ. ಅವ್ರ ಎಕ್ಸ್ಪ್ರೆಷನ್ಸ್ ನೋಡಕ್ ಚೆನ್ನಾಗಿತ್ತು. ಕಾವ್ಯ ಅವರೇ, ರಾಜಣ್ಣ ಅವರ ಕೈ ರುಚಿ ಚೆನ್ನಾಗಿತ್ತ ಇಲ್ಲ ಕೈ ತುತ್ತು ಚೆನ್ನಾಗಿತ್ತ ನಿಮಗೆ? ಕೈ ತುತ್ತೆ ಚೆನ್ನಾಗಿತ್ತು ಸರ್. ರಾಜಣ್ಣ ಅವರೇ, ಅನುಭವ ಹೇಗಿತ್ತು? ನಾವು 3 ಜನ ಅಣ್ಣ ತಮ್ಮಂದ್ರಿ ಸರ್, ಅಂದ್ರೆ ಗಂಡು ಮಕ್ಕಳು. ಸೊ ಒಂದ್ಸತಿ ನಾನು ಯಾವಾಗ್ಲೂ ಅನ್ಕೋತಿದ್ದೆ, ಸೊ ತಂಗಿ ಇಲ್ಲ, ನನಗೂ ತಂಗಿ ಇಲ್ಲ ಅಂತಂತ ಹೇಳಿ. ಸೊ ಆ ಕೈ ತುತ್ತು ಮೊದಲನೇ ಬಾರಿಗೆ ಅಲ್ಲಿ ಕೂರಿಸ್ಕೊಂಡು ಫಸ್ಟ್ ಟೈಮ್ ಅದನ್ನ ತಿನ್ಸ್ಬೇಕಾದ್ರೆ ನಾನು ಫುಲ್ ಇಡೀ ಊಟನ ನಾನೇ ಮಾಡಿಸ್ದೆ ಆಕೆಗೆ. ಸೊ ಏನೋ ಒಂಥರ ಬೇರೆ ತರ ಫೀಲಿಂಗ್ ಆಯ್ತು ನನಗೆ ಸರ್. ಬಟ್ ನನಗೆ ಒಟ್ಟಾರೆಯಾಗಿ ಆಕೆಗೆ ತಿನ್ಸಿದ್ದು ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು ಸರ್. ನನಗೆ ಆವಾಗ 1-2 ಸಲ ನಾನು ಮನ್ಸಲ್ಲೇ ನೆನ್ಸ್ಕೊಂಡೆ, ಸುದೀಪ್ ಸರ್ ಒಂದ್ ಒಳ್ಳೆ ನನಗೆ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಅನಿಸ್ತು ಸರ್. ಪರ್ಸನಲ್ ತುಂಬಾ ಖುಷಿ ಆಯ್ತು ಸರ್ ಅದನ್ನು. ಓಕೆ ರಾಜಣ್ಣ ಅವರೇ, ಈಗ ಈ ಕ್ಲೂಗಳು, ಈಗ ಫಾರ್ ಎಕ್ಸಾಂಪಲ್ ನಾವು ಇದನ್ನ ಆಕ್ಚುಲಿ ಒಫೆನ್ಸಿವ್ ಆಗಿ ತಗೊಂಡಿಲ್ಲ, ಬಟ್ ಬಹಳ ಪ್ರೀತಿಯಿಂದ ಟ್ಯಾಕ್ಟಿಕಲ್ ಆಗಿ ಎಲ್ಲರೂ ಕೊಟ್ರು. ಈಗ ಫಾರ್ ಎಕ್ಸಾಂಪಲ್ ವಿನೋದ್, ನನಗೆ ಗೊತ್ತಿಲ್ಲಪ್ಪ ನಾನು 3 ಗ್ಲಾಸ್ ನೀರು ಕುಡಿತೀನಿ, ನನಗೆ ಗೊತ್ತಿಲ್ಲಪ್ಪ ನಾನು ಅವರು ಆ ಕಡೆಯಿಂದ ಇನ್ನೊಬ್ರು ಕೊತ್ತಂಬರಿ ಸೊಪ್ಪು ಕೊಟ್ರು ಎಲ್ಲ. ಅಲ್ಲ, ನಿಮಗೆ ಆರ್ಯವರ್ಧನ್ ಕೊಡೋ ಕ್ಲೂ ಬಿಟ್ರೆ ಬೇರೆ ಯಾರು ಕೊಡೋ ಕ್ಲೂಗಳು ಗೊತ್ತೇ ಆಗಲ್ವಾ?
ಸರ್ ಇಲ್ಲ, ಅದು ನನಗೆ ಅಷ್ಟಾಗಿ ಅರ್ಥ ಆಗ್ಲಿಲ್ಲ. ಇವ್ರು ಏನಕ್ಕೆ ಕೇಳ್ತಾವ್ರೆ, ಏನ್ ಅಂದ್ರೆ ಅಷ್ಟು ಆ ತರ ಯೋಚನೆ ಮಾಡ್ಲಿಲ್ಲ ಇವರು. ಕೊತ್ತಂಬರಿ ಸೊಪ್ಪು ಇದಕ್ಕೆ ಹೇಳ್ತಾವ್ರೆ, ಇವ್ ನೀರ್ ಇದಕ್ಕೆ ಹೇಳ್ತಾವ್ರೆ ಅಂತ. ಬಟ್ ಒಂದು ಕ್ಲೂ ನನಗೆ ಅಲ್ಲಿ ವಿನೋದ್, ಇಲ್ಲಪ್ಪ ನಾನು 3 ಗ್ಲಾಸ್ ನೀರು ಕುಡಿತಾ 3 ಗ್ಲಾಸ್ ನೀರು ಕುಡಿತಾ ಇದೀನಿ ಅಂತ ಯಾಕೆ ಹೇಳ್ತಾರ ಅವರು? ಅದನ್ನ ಆ ಕ್ಷಣದಲ್ಲಿ ಅರ್ಥ ಆಗ್ಲಿಲ್ಲ. ಬಟ್ ಒಂದು ಕ್ಲೂ ಅಂತ ಅರ್ಥ ಆಯ್ತು. ಅನುಪಮ್ ಅವ್ರು ಹೇಳಿದ್ದು, ನೀವು ಶನಿವಾರ ಏನೋ ಹೇಳಿದ್ರೆ ಜ್ಞಾಪಿಸ್ಕೊಳ್ಳಿ ಅಂತ ಹೇಳಿದಾಗ 5 ಲೋಟಕ್ಕೆ 10 ಲೋಟ ನೀರ್ ಹಾಕ್ಬೇಕು ಅಂತ ಅವಾಗ ಗೊತ್ತಾಯ್ತು ಸರ್ ನನಗೆ. ಶನಿವಾರ ನಿಮ್ ಜೊತೆ ಹೇಳಿದ್ ಜ್ಞಾಪಕ ಬಂತು. ಆಗ ಅದೊಂದನ್ನ ನನಗೆ ಅರ್ಥ ಆಗಿದ್ದು ಸರ್. ಉಳಿದಷ್ಟು ಅರ್ಥ ಆಗ್ಲಿಲ್ಲ ಸರ್ ನನಗೆ ಹೇಳಿದ್ದು. ಈಗ ಹೋಗ್ಲಿ, ಮನೆಗೆ ಹೋಗ್ಬಿಟ್ಟು ವಾಪಸ್ ರೆಡಿ ಅಡಿಗೆ ಮನೆಗೆ ಇಳಿತೀರಾ? ಖಂಡಿತ ಮಾಡ್ತೀನಿ ಸರ್, ಖಂಡಿತ ಕಲಿತೀನಿ ಸರ್, ಮಾಡ್ತೀನಿ ಸರ್. ವೆಲ್ ಡನ್. ಯಾರು ಖುಷಿ ಆಗಿಲ್ಲ ಅಂದ್ರೂ ನಿಮ್ ವೈಫ್ ಒಂದು ಸಿಕ್ಕಾಬಡೆ ಖುಷಿಯಾಗಿರ್ತಾರೆ ಈಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ಪರ್ಧಿಗಳ ವಿರುದ್ಧ ಸಿಟ್ಟಿಗೆದ್ದಿದ್ಯಾಕೆ ಕಿಚ್ಚ? ಆ ಕುರಿತು ನೋಡೋಣ ಒಂದು ಸ್ಮಾಲ್ ಬ್ರೇಕ್ ನ ಬಳಿಕ. ಸ್ಪರ್ಧಿಗಳ ತಾಳ್ಮೆ ಸಹನೆಯನ್ನ ಚೆಕ್ ಮಾಡಲೆಂದೇ ಎಲ್ಲರನ್ನೂ ವನವಾಸಕ್ಕೆ ಕಳಿಸಲಾಗಿತ್ತು. ಆದ್ರೆ ಒಂದೇ ದಿನಕ್ಕೆ ತಾಳ್ಮೆ ಕಳೆದುಕೊಂಡ್ರ ಎಲ್ಲರೂ. ಸ್ಪರ್ಧಿಗಳ ವಿರುದ್ಧ ಕಿಚ್ಚ ಸಿಟ್ಟಿಗೆದ್ದಿದ್ಯಾಕೆ? ಇಲ್ಲಿದೆ ನೋಡಿ ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್. ಶೆಟ್ರೆ, ಈ ವಾರದ ಅತ್ಯುತ್ತಮ ಊಟ ಅಂದ್ರೆ ನಿಮ್ಗೆ ಯಾವ್ದು ನೆನಪಾಗತ್ತೆ? ರಾಜಣ್ಣ ಅವ್ರು ಮಾಡಿರೋ ಅಡಿಗೆನ ಅಥವಾ ಕಾಡಲ್ಲಿ ಸಿಗ್ತಲ್ಲ ಒಂದು ಎಕ್ಸ್ಟ್ರಾರ್ಡಿನರಿ ಊಟ, ಅಥವಾ ಪ್ರಾನ್ಸ್ ಜ್ಯೂಸಾ? ಯಾವ್ದು? ಬಟ್ ಕಂಪೇರ್ ಮಾಡಿದ್ರೆ ಇವರ ಬೆಳಗ್ಗಿನ ಒಂದು ಉಪಹಾರ ಬಿಟ್ರೆ ಸರ್ ಕಾಡಿನ ಊಟನೇ ಬೆಟರ್ ಇತ್ತು ಸರ್. ನಾವು ಅದು ಹೇಳ್ತಾ ಇದ್ವಿ, ಅಟ್ ಲೀಸ್ಟ್ ಕಾಡಿನ ಟಾಸ್ಕ್ ಅಲ್ಲಿ ಊಟ ಇಲ್ಲ, ಒಂದು ಕೊರತೆ ಅನ್ನೋದು ಓಕೆ, ಆದ್ರೆ ಅದಕ್ಕೆ ಒಂದು ದಿನ ಹಿಂದೇನೂ ಅದೇ ತರ ಊಟ ಮಾಡಿದ್ವಿ ಅಲ್ವಾ, ಅದು ಯಾಕೆ ನಮಗೆ ಶಿಕ್ಷೆ ಅಂತ. ಬಟ್ ಕಂಪೇರ್ ಮಾಡಿದ್ರೆ ಫಸ್ಟ್ ದಿನದ ಕಾಡಿಂದ ಬಿಟ್ರೆ ಸೆಕೆಂಡ್ ದಿನ ನಾವು ಸ್ವಲ್ಪ ಗೆದ್ದು ಇವ್ರಿಗಿಂತ ಅದೇ ಸ್ವಲ್ಪ ಬೆಟರ್ ಇತ್ತು ಸರ್. ಅದರಲ್ಲೂ ಪ್ರಾನ್ಸ್ ಜ್ಯೂಸ್ ಕುಡ್ದಿದ್ದು ಕುಡಿಯೋಕೆ ಕಷ್ಟ ಆದ್ರೂ ಓ ಮೈ ಗಾಡ್ 100 ದಿನದಲ್ಲಿ ಒಂದು ಮೀನು ಒಳಗೋಯ್ತಲ್ಲ ಅಂತ ಖುಷಿ ಆಯ್ತು ಸರ್. ಹೋದ ಶುಕ್ರವಾರನೇ ನಿಮಗೆಲ್ಲ ಒಳ್ಳೆ ಅಡಿಗೆ ಕಳಿಸ್ದಾಗ್ಲೇ ಗೊತ್ತಾಗ್ಬೇಕಿತ್ತು ವಾಟ್ ನೆಕ್ಸ್ಟ್ ಅಂದ್ಬಿಟ್ಟು. ಅದೇ ಮೊನ್ನೆ ಹೇಳಿದೆ ಸರ್, ಮೊನ್ನೆ ನಾನು ಯಾರ ಹತ್ರನೂ ಹೇಳಿದೆ, ಸುದೀಪ್ ಸರ್ ಕಳಿಸ್ದಾಗ್ಲೇ ನನಗೆ ಅನ್ನಿಸ್ತು ಏನೋ ನಮಗೆ ಬರ್ತಾ ಇದೆ ನೆಕ್ಸ್ಟ್ ಅಂತ. ಸೊ ಅದು ಕ್ಲಿಯರ್ ಆಯ್ತು ಸರ್. ಪ್ರಶಾಂತ್ ಅವರೇ, 3 ದಿನಗಳ ವನವಾಸದಲ್ಲಿ ಕಷ್ಟ ಆಗಿದ್ದೇನಿ ಮನೆಗೆ ನಿಮ್ಮ ಪ್ರಕಾರ? ಊಟ ಸರ್, ಖಾರ ಉಪ್ಪಿಲ್ಲ, ಜಸ್ಟ್ ಬ್ಲ್ಯಾಂಡ್ ಫುಡ್ ಇತ್ತು ಸರ್. ಅನ್ನ ಬೇಯಿಸಿ ಅದಕ್ಕೆ ಬೇಳೆ ಹಾಕಿದ್ದು ಅಷ್ಟೇ ಸರ್ ಫಸ್ಟ್ ಡೇ. ಅದಕ್ಕೆ ಫುಡ್ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಯಿತು ಸರ್. ಆಮೇಲೆ ನಾವು ಓಪನ್ ಅಲ್ಲೇ ಜೀವನವನ್ನ ಬದುಕಿದೀವಿ, ಅದು ಎಷ್ಟೊಂದು ಜನಕ್ಕೆ ತುಂಬ ಅನ್ಕಂಫರ್ಟಬಲ್ ಆಯಿತು ಸರ್. ನಿದ್ದೆ ಏನೋ ಮ್ಯಾನೇಜ್ ಮಾಡಿಬಿಟ್ವಿ ಸರ್ ಅಲ್ಲಿ ಲಾನ್ ಮೇಲೆ ಮಲ್ಕೊಂಡು. ಬಟ್ ಫುಡ್ ಮಾತ್ರ ಸರ್ ಅದು ಬಾಡಿ ಕಂಡೀಷನಿಂಗ್ ಆಗಿರುತ್ತೆ ಸರ್. ಈ ಟೈಮ್ಗೆ ಟೀ ಕುಡಿತೀವಿ, ಈ ಟೈಮ್ಗೆ ಈ ಥರ ಮಾಡ್ತೀವಿ, ಈ ಥರ ಬ್ರಷ್ ಮಾಡ್ತೀವಿ, ಬಾಡಿ ಕಂಡೀಷನ್ ಆಗಿತ್ತು. ಆ ಸಡನ್ ಆಗಿ ಆ ಕಂಡೀಷನಿಂಗ್ ಇಂದ ಆಚೆ ಬಂದಾಗ ವಿ ರಿಯಲಿ ಕಷ್ಟಪಟ್ವಿ ಸರ್ ಎಲ್ಲರೂ. ಅಮೂಲ್ಯ ಅವರೇ? ಮೇನ್ ಫುಡ್ ಸರ್, ಬಿಕಾಸ್ ನಾನು ಊಟನೇ ಮಾಡ್ತಾ ಇರಲಿಲ್ಲ, ಫುಡ್ ಕಷ್ಟ ಆಯ್ತು. ಹಾಗೆ ಪೇಸ್ಟ್ ಬ್ರಷ್ ಇರಲಿಲ್ಲ ಸರ್, ಅದು ಸ್ವಲ್ಪ ಕಷ್ಟ ಆಯ್ತು ಸರ್. ರಾಕೇಶ್? ಮೇನ್ಲಿ ಎಲ್ಲರಿಗೂ ವೆದರ್ ಚೇಂಜ್ ಇಂದ ಆಗಿದ್ದ ಹೆಲ್ತ್ ಇಶ್ಯೂಸ್ ಮತ್ತೆ ಫುಡ್. ಕಾಡಿನ ಟಾಸ್ಕ್ಸ್ ಅನ್ನೋದೇನೋ ನಿಜ ರಾಕೇಶ್ ಅವರೇ. ಹಾಗಂತ ಕಾಡಲ್ಲಿ ಹುಲಿ, ಸಿಂಹ, ನರಿ, ತೋಳ ಇದ್ರ ಭಯ ಇರಲಿಲ್ಲ. ಕಾಡಲ್ಲಿ ತಾವ್ಯಾರು ತಪ್ಪಿಸ್ಕೊಂಡು ಇರಲಿಲ್ಲ, ಒಂಟಿಯಾಗೂ ಇರಲಿಲ್ಲ. ಹೊರಗಡೆನೆ ಡಾಕ್ಟರ್, ಆಂಬ್ಯುಲೆನ್ಸ್, ಆಲ್ ಪ್ರಿಕಾಷನರಿ ಮೆಷರ್ಸ್ ವರ್ ಟೇಕೆನ್. ರುಚಿಯಾದ ಊಟ ಆ್ಯಂಡ್ ಮಲ್ಗೋ ಕಂಫರ್ಟ್, ಇದು ಬಿಟ್ಟರೆ ಆ್ಯಕ್ಚುಲಿ ಎವ್ರಿಥಿಂಗ್ ವಾಸ್ ಟೇಕನ್ ಕೇರ್ ಆಫ್. ಆದರೆ ಒಂದು ದಿನಕ್ಕೆ ಇಡೀ ಮನೆ ಒಂದೇ ದಿನಕ್ಕೆ ಸುಸ್ತಾಗೋಯ್ತು. ಒನ್ ಡೇ. ರಾಕೇಶ್, ನಿಮ್ಮ ಪ್ರಕಾರ ಯಾಕೆ? ಮೇ ಬಿ ಅವ್ರು ಸೇಮ್ ಇಷ್ಟು ದಿನ ಇದಾಗಿದ್ದು ಸಡನ್ ವೆದರ್ ಚೇಂಜ್ಗೆ ಇದಾಗಿತ್ತು. ಆ್ಯಂಡ್ ಫುಡ್ ಸಾಕಾಗ್ತಿರ್ಲಿಲ್ವೋ ಅಥವಾ ಅವ್ರಿಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಯಿತು ಅಂತ ಅನ್ಸುತ್ತೆ. ಆ್ಯಂಡ್ ಹ್ಯಾಬಿಚುವಲ್ ಇಲ್ಲ ತುಂಬ ಜನ ಆ ಥರ ಫುಡ್ ತಿಂದು ಇದು ಮಾಡ್ಕೊಳ್ಳೋಕ್ಕೆ. ಕೆಲವ್ರು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು, ವಾವ್ ಗಂಜಿ ಇದ್ದಂಗಿದೆ, ಅಥವಾ ನಮ್ಮ ಊರಲ್ಲಿ ಈ ಥರ ಕುಡ್ದಿದ್ವಿ ನಾವು ಈ ಥರ ಅಂತ ಅವ್ರ ಮೆಮೊರೀಸ್ ನೆನೆಸ್ಕೊಂಡು ಖುಷಿಯಾಗಿ ಇದು ಮಾಡ್ತಾಯಿದ್ರು. ಇನ್ನು ಕೆಲವ್ರಿಗೆ ಅಭ್ಯಾಸನೇ ಇಲ್ಲದೆ ಇರೋದ್ರಿಂದ ಮೇ ಬಿ ಅವ್ರಿಗೆ ಅದು ತೊಗೊಳಕ್ಕಾಗಿಲ್ಲ. ಹೆಲ್ತ್ ವೈಸ್ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಒಂಚೂರು ಸುಸ್ತಾಗೋದು ಅಥವಾ ಸ್ಟ್ರೈನ್ ಆಗೋದು ಆಗಿರೋದ್ರಿಂದ ಮೇ ಬಿ ಅವ್ರು ಅಷ್ಟು ಎನರ್ಜೆಟಿಕ್ ಆಗಿ ಇರೋಕ್ಕಾಗಲಿಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಫಸ್ಟ್ ಟಾಸ್ಕ್ ಸೋತಾಗ, ಐಸ್ ಟಾಸ್ಕ್ ಸೋತಾಗ ಎಲ್ಲರಿಗೂ ಮೈಂಡಲ್ಲಿ ಓಕೆ ಮೇ ಬಿ ಇದೇ ಥರ ಟಾಸ್ಕ್ ಸಿಗ್ತಾ ಹೋಗುತ್ತೆ ನಮಗೆ, ಆಲ್ಮೋಸ್ಟ್ ಇಂಪಾಸಿಬಲ್ ಥರ ಟಾಸ್ಕ್ ಸಿಗ್ತಾ ಹೋಗುತ್ತೆ ಅಂತ ಅದೊಂಚೂರು ಡಿಮೋಟಿವೇಟ್ ಆಯಿತು ಅಂತ ನನಗೆ ಅನ್ಸುತ್ತೆ. ದಿವ್ಯ ಅವರೇ, ಅಕ್ಕಿ ಇತ್ತು, ಬೇಳೆ ಇತ್ತು, ಉಪ್ಪಿತ್ತು, ತರಕಾರಿನೂ ಬಂತು. ಇಡೀ ಟಾಸ್ಕ್ಸ್ನ ಅಥವಾ ಆ ವಾರದ ಟಾಸ್ಕ್ನಲ್ಲಿ ಇದ್ದಂಥ ಉದ್ದೇಶನೇ ನಿಮ್ಮ ತಾಳ್ಮೆ, ಪೇಷನ್ಸ್, ಅದನ್ನು ಚೆಕ್ ಮಾಡೋದು, ನಿಮ್ಮ ಸ್ಟ್ರೆಂತ್, ಜಸ್ಟ್ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಮೆಂಟಲ್ ಸ್ಟ್ರೆಂತ್, ವಿತ್ ಸ್ಟ್ಯಾಂಡಿಂಗ್ ಕೆಪಾಸಿಟಿ. ಕರೆಕ್ಟ್? ಎಲ್ಲರಿಗೂ ಗೊತ್ತಿತ್ತು ಇದನ್ನೇ ಚೆಕ್ ಮಾಡ್ತಾ ಇರೋದಿಲ್ಲಿ. ಆದರೂ ಒಂದೇ ದಿನಕ್ಕೆ
ಎಲ್ಲರೂ ಸುಸ್ತಾಗೋದು. ಸರ್ ಅದೇನಾಯ್ತು, ಬೆಳಗ್ಗೆ ವೇಕಪ್ ಕಾಲ್ ಬಂದ ತಕ್ಷಣ ಎಲ್ಲ ಗಾರ್ಡನ್ ಏರಿಯಾಗೆ ಬರಕ್ಕೆ ಹೇಳ್ಬಿಟ್ರು. ಅವಾಗಿಂದನೇ ನಮ್ಮ ತಲೆಯಲ್ಲಿ ಬೇಳೆ ರೈಸ್ ಮತ್ತೆ ಉಪ್ಪು ಮಾತ್ರ ಇರೋದು. ಬಟ್ ಅವತ್ತು ಸರ್ ಅದು ಮೇ ಬಿ ನಾವು ಮೈಂಡ್ಗೆ ಹಾಕೊಂಡಿದ್ಕೋ ಅವಾಗಲೇ ಒಂಥರ ಹಶ್ವಾಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತೀವಿ ಸರ್ ಬೆಳಗ್ಗೆನೆ. ಮೇ ಬಿ ದ ಮೈಂಡ್ ಸೆಟ್ ಗೊತ್ತಿಲ್ಲ. ಇದು 3 ಇದೆ ಅಂದ ತಕ್ಷಣ ಅಯ್ಯೋ ಆವಾಗಲೇ ಹಶ್ವಾಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅದೇ ಥರ ನಾವು ಟಾಸ್ಕು ವಿನ್ ಆಗೋಕ್ಕಾಗಲಿಲ್ಲ. ಇನ್ನು ಹೆಂಗೆ ಫಸ್ಟ್ ಮೀಲ್ ವಾಸ್ ಓಕೆ ಸರ್, ಓಕೆ ಚೆನ್ನಾಗಿದೆ ಅಂತ. ಸೆಕೆಂಡ್ ಮೀಲ್ಗೂ ಅದೇ ಬಂದಾಗ ಒಂದು ಸ್ವಲ್ಪ ಅಯ್ಯೋ ಹೆಂಗೆ ಇವಾಗ ನೆಕ್ಸ್ಟ್ ಜೀವನ ಅನ್ನೋ ಥರ ಆಯಿತು ಸರ್. ಹೌದು ಸರ್, ಒಂಥರ ಆ ಪಾಯಿಂಟ್ ಅಲ್ಲಿ ಹಂಗೆ ಜೀವನ ತರಾನೇ ಅನಿಸ್ತಾ ಇತ್ತು ಸರ್. ಅದು ಹೋಗ್ತಾ ಹೋಗ್ತಾ ಇದೇ ಊಟ ಆದ್ರೆ ಹೆಂಗಾಗುತ್ತೆ ಏನು ಈ ತರದ್ದು ಮೇ ಬಿ ಫುಡ್ ಏನ್ ಮಾಡುದು ಅದ್ರಲ್ಲೇ ಅರ್ಧ ನಾವು ಪೇಷನ್ಸ್ ಲೆವೆಲ್ನ ಮೇ ಬಿ ಎಲ್ಲೋ ಒಂದ್ ಕಡೆ ಇದು ಮಾಡ್ಕೊಂಡ್ಬಿಟ್ವಿ ಅನ್ಸುತ್ತೆ. ಬಟ್ ಯಾರು ಒಳಗಡೆ ಬರಕ್ಕಂತೂ ರೆಡಿ ಇರಲಿಲ್ಲ ಸರ್. ಹುಷಾರಿಲ್ಲ ಅಥವಾ ಏನೇ ಇಲ್ಲ ಅಂದ್ರೂ ಗಿವ್ ಅಪ್ ಮಾಡಲ್ಲ ಅಂತಾನೆ ಇದ್ರು. ಬಟ್ ತಿನ್ನೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ವಿ ಸರ್ ಎಲ್ಲರೂ. ಸೇಮ್ ಕ್ವೆಶ್ಚನ್ ಅನುಪಮ ಅವರೇ. ಪ್ರಾಬಬ್ಲಿ ಮೆಂಟಲಿ ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ತಗೊಳ್ತು. ಆ್ಯಂಡ್ ಟಾಸ್ಕ್ ಗೆದ್ರೇನೆ ಏನೋ ತರಕಾರಿ ಸಿಗೋದು, ಏನೋ ಸೌಕರ್ಯ ಸಿಗೋದು ಅಂತ ಬಂದಾಗ ಐ ಥಿಂಕ್ ಫಿಸಿಕಲಿ ಅನ್ನೋದಕ್ಕಿಂತ ಮೆಂಟಲಿ ನಮ್ಮನ್ನು ನಾವೇನೆ ಕುಗ್ಗಿದಕ್ಕೋ ಏನೋ ಫಿಸಿಕಲಿನೂ ನಮ್ಗೆ ಆ ಸ್ಟ್ರೆಂತ್ ಇರಲಿಲ್ಲ ಸರ್ ಇಡೀ ವಾರ. ನನಗೆ ಆ ಥರ ಅನ್ನಿಸ್ತು ಸರ್. ಏನೇ ಕೊಟ್ಟರು ಟಾಸ್ಕ್ ಅನ್ನೋದು ಕೂಡ 3 ದಿನದಲ್ಲಿ ಮುಗಿಯುತ್ತೆ ಅನ್ನೋದು ಯಾರಿಗೂ ಬರಲಿಲ್ವಾ? ಓವರ್ ಥಿಂಕ್ ಮಾಡೋ ಮನೆ ಅಲ್ಲ ಅಂತ ಹೇಳಕ್ಕೆ ಆಗಲ್ಲ ಈ ಪರ್ಟಿಕ್ಯುಲರ್ ಸೀಸನ್. ಎಲ್ಲರೂ ಓವರ್ ಥಿಂಕಿಂಗ್ ಆ್ಯಂಡ್ ಜಸ್ಟ್ ಥಿಂಕಿಂಗ್. ಹಾಗೆ ಮಾಡಿ 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 ಅರ್ಧ ಈ ಮನೆಯಲ್ಲಿ ಆ್ಯಕ್ಚುಲಿ ಯಾರು ಬದುಕ್ತಾನೆ ಇಲ್ಲ ಅಂತಂದರೆ ಸುಳ್ಳೇ ಅಲ್ಲ. ಜನರಿಗೆ ಇಂಟ್ರೆಸ್ಟ್ ಇರೋದು ಆ ಸೀಸನಲ್ಲಿ ಏನಾಯ್ತು ಈ ಸೀಸನಲ್ಲಿ ಏನಾಗ್ತಾ ಇದೆ ಅನ್ನೋದಲ್ಲ. ಜನರಿಗೆ ಇಂಟ್ರೆಸ್ಟ್ ಇರೋದು ಇವತ್ತು ನಿಮಗೆ ಕೊಟ್ಟಿರೋಂಥ ಈ ಬದುಕಲ್ಲಿ ಇಲ್ಲ ಟಾಸ್ಕಲ್ಲಿ ನೀವೆಲ್ಲರೂ ಈ ಮನೇಲಿರೋ ನೀವುಗಳು ಹೇಗೆ ಬದುಕ್ತಾ ಇದ್ದೀರಿ ಅಂತ ನೋಡೋದೇ ಅವ್ರಿಗೆ ಇಂಟ್ರೆಸ್ಟ್. ನಾನು ಲಾಸ್ಟ್ ವೀಕಲ್ಲಿ ಆ್ಯಕ್ಚುಲಿ ಹೋಗೋಕ್ಕಿಂತ ಮುಂಚೆ ಹೇಳಿದ್ದೆ, ನದಿ ಥರ ಇರಿ, ಅದ್ಯಾವುದೋ ಸ್ವಿಮ್ಮಿಂಗ್ ಪೂಲ್ ಥರ ಆಗಬೇಡಿ ಅಂತ. ಆಕ್ಚುಲಿ ಒಂದು ಟಾಸ್ಕ್ನ 1 ದಿನ ತಡ್ಕೊಳಕ್ಕಾಗಿಲ್ಲ ಯಾರಿಗೂ. ಇಫ್ ಎವ್ರಿಬಡಿ ನೋಸ್ ಹೊರಗಡೆ ಆಂಬ್ಯುಲೆನ್ಸಸ್ ಇದೆ, ಡಾಕ್ಟರ್ಸ್ ಇದ್ದಾರೆ, ಹೆಚ್ಚು ಕಮ್ಮಿ ಆದರೆ ಡೋರ್ ವಿಲ್ ಓಪನ್, ಥಿಂಗ್ಸ್ ವಿಲ್ ಕಮ್ ಇನ್, ಎಲ್ಲ ಆಗತ್ತೆ ಅಂತ ಗೊತ್ತಿದೆ. ಆ್ಯಂಡ್ 3 days ಅಲ್ಲಿ ಟಾಸ್ಕ್ ಮುಗಿಯತ್ತೆ ಅಂತಲೂ ಗೊತ್ತಿದೆ. ಆದರೆ ಆ ಟಾಸ್ಕ್ನ ಸತ್ಯ ಹೇಳಬೇಕು ಅಂದರೆ ನಾವು ದುರ್ಬೀನ್ ಹಾಕೊಂಡು ಹುಡುಕಿದ್ರೂ ಮೈಕ್ರೋಸ್ಕೋಪಿಕ್ ಝೂಮ್ ಬಹಳ ಕಮ್ಮಿ ಜನ ಅದನ್ನ ಎಲ್ಲೋ ಅಲ್ಪ, ಅದು ನಾಟ್ ಕಂಪ್ಲೀಟ್ಲಿ ಸಿಚುವೇಶನಲ್ಲಿ ಕೆಲವ್ರು ಎಂಜಾಯ್ ಮಾಡಿದ್ರು ಅಂತ ಕಾಣಿಸ್ತು ಅನ್ನೋದು ಬಿಟ್ರೆ ಎವ್ರಿಬಡಿ ವೇರ್ ಜಸ್ಟ್ ಡೆಡ್. ಅಂಡ್ ಈ ಟಾಸ್ಕ್ ಅಲ್ಲಿ ಎಲ್ಲಾ ಟಾಸ್ಕ್ ತರ ಇರಲಿಲ್ಲ. ಇದರಲ್ಲಿ ಇದ್ದಿದ್ದೇ ಒಂದು, ನೀವೇನು ನಿಮ್ಮ ತಾಳ್ಮೆ ಏನು, ಇಷ್ಟು ಓವರ್ ಥಿಂಕಿಂಗ್ ಇರೋ ಮನೆ ಈ ಸತಿ ಹೇಗೆ ಥಿಂಕ್ ಮಾಡ್ತೀರಿ ನೋಡೋಣ. ನಿಮ್ಮ ತೂಕ, ನಿಮ್ಮ ಫೋರ್ಟೆ, ನಿಮ್ಮ ಸ್ಟ್ರೆಂತ್ ನ ಮರೆತಾಗ ಅದನ್ನ ನೆನಪಿಸಕ್ಕೆ ಒಂದು ಪ್ರಯತ್ನನೇ ಹೊರತು ನಿಮ್ಮ ಶಕ್ತಿನ ನೆನಪಿಸೋದಕ್ಕೆ ನಾಟ್ ಫಾರ್ ಎನಿಥಿಂಗ್ ಎಲ್ಸ್. ಸೊ ಹಾಗಿರ್ಬೇಕಾದ್ರೆ ಈ ಟಾಸ್ಕ್ ಅಂತ ಬಂದಾಗ ನಿಮ್ಮಲ್ಲಿ ಇರೋ ಪೊಟೆನ್ಷಿಯಲ್ಗೆ ಇಫ್ ಯು ಗೋ ಬ್ಯಾಕ್ ಆ 3 days ನೀವೆಲ್ಲ ಹೇಗಿರ್ಬೋದಿತ್ತು ಅಂತ ಯೋಚನೆ ಮಾಡಿದ್ರೆ ಯು ವುಡ್ ಹ್ಯಾವ್ ಬೀನ್ ಫ್ಯಾಬ್ಯುಲಸ್. ಈ ವಾರ ಎಲ್ಲರೂ ಹಾಟ್ ಸೀಟ್ ನಲ್ಲಿದ್ದಾರೆ. 12ಕ್ಕೆ 12 ಜನನೂ ನಾಮಿನೇಟ್ ಆಗಿದ್ದಾರೆ. ಆದ್ರೆ ಯಾರಿಗೆ ನಾನು ಸೇಫ್ ಎಂಬ ಭಾವ ಇದೆ. ನಾನು ಚೆನ್ನಾಗಿ ಆಡಿದ್ದೇನೆ, ನನ್ನನ್ನ ಆಡಿಯನ್ಸ್ ಕೈ ಹಿಡಿತಾರೆ, ನಾನು ಹೊರಗೋಗೋ ಚಾನ್ಸೇ ಇಲ್ಲ ಎಂಬ ವಿಶ್ವಾಸವಿದೆ. ಸ್ಪರ್ಧಿಗಳು ಈ ಬಗ್ಗೆ ಹೇಳೋದೇನು, ಬನ್ನಿ ನೋಡೋಣ. 12 ಕಂಟೆಸ್ಟೆಂಟ್ಸ್ ಕೂತಿದ್ದೀರಿ. ಈಗ ಎಕ್ಸ್ಟ್ರಾರ್ಡಿನರಿ ಏನಂದ್ರೆ 12 ಜನನು ಮನೆಗೆ ಹೋಗಕ್ಕೆ ರೆಡಿ ಇದ್ದೀರಿ. ಈಗ ಇಲ್ಲಿ ಇವತ್ತಿನ ಎಲಿಮಿನೇಷನ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನೋಡೋಣ. ಹಂಗ ಅನ್ನೋಕ್ಕೂ ಪ್ರಶಾಂತ್ ಅವ್ರು ಸಡನ್ ಆಗಿ ಅಂದ್ರೆ ನೋ ಎಲಿಮಿನೇಷನ್. ಮತ್ತೆ ನನ್ನ ಮಾತಿನ ಅರ್ಥ ಇಷ್ಟೇ, ಜನರ ಒಂದು ಪ್ರೀತಿ ಮೆಚ್ಚುಗೆನ ತುಂಬಾ ಪಡ್ಕೊಂಡಿರೋರು ಯಾರು ಎಲಿಮಿನೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. 12 ಜನ ನಾಮಿನೇಷನ್ ಅಲ್ಲಿ ಇರೋದ್ರಿಂದ ಎಲ್ಲರೂ ಹಾಟ್ ಸೀಟ್ ಅಲ್ಲಿ ಇದ್ದೀರಿ. ಯಾರ್ಯಾರು ಇಷ್ಟ ಆಗಿದ್ದೀರಿ, ಯಾರ್ಯಾರು ಅಲ್ಲಿ ಕೂತಿದ್ದೀರಿ, ಇವತ್ತಂತೂ ನೀಟಾಗಿ ಕ್ಲಾರಿಫೈ ಆಗುತ್ತೆ. ಇಷ್ಟು ದಿನ ಒಂದು ಲೆಕ್ಕ ಆಯ್ತು ಅಂದ್ರೆ ಓಕೆ ಇಂತಿಂತವ್ರು ನಾಮಿನೇಟ್ ಆಗಿದ್ರು, ಇಂತಿಂತವ್ರು ನಾಮಿನೇಟ್ ಆಗಿಲ್ಲ. ಸೊ ಇರೋ ಈ ನಾಮಿನೇಷನ್ ಅಲ್ಲಿ ನಾವ್ ಯಾವ ಸ್ಥಾನದಲ್ಲಿ ಇದೀವಿ ಗೊತ್ತಿಲ್ಲ ಅಂತ. ಬಟ್ ಟುಡೇ ಇಸ್ ಅ ಫ್ಯಾಬುಲಸ್ ನಾಮಿನೇಷನ್. ಆಕ್ಚುಲಿ ಈ ವಾರ ಆಗಿರೋದು ಎಕ್ಸ್ಟ್ರಾರ್ಡಿನರಿ. ಸೊ ದೀಪಿಕಾ ಅವರೇ, ಈ ನಾಮಿನೇಷನ್ ಬಗ್ಗೆ ಯಾರ್ಯಾರು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ? ಐ ಥಿಂಕ್ ಫಸ್ಟ್ ಅರುಣಣ್ಣ ಅಂಡ್ ರೂಪೇಶ್ ರಾಜಣ್ಣ, ಆರ್ಯವರ್ಧನ್ ಗುರುಜಿ ಅವರು,
ಈಗ ಯಾಕೆ ಅಂತ ಏನಾರು ಹೇಳ್ತೀರಾ ಬೇಗ? ಸರ್, ನಾನು ಅವಾಗಲೇ ರಾಜಣ್ಣ ಅವ್ರಿಗೆ ಒಂದು ವಿಚಾರ ಹೇಳಿದಾಗೆ ಅವರ ಗ್ರೋತ್ ಚೆನ್ನಾಗಿದೆ ಅಂತ ನನಗೆ ಪರ್ಸನಲ್ ಆಗಿ ಅನಿಸಿದೆ. ಸೊ ಹಾಗಾಗಿ ಆ್ಯಂಡ್ ಆರ್ಯವರ್ಧನ್ ಅವರು ತುಂಬ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಾರೆ ಇನ್ ಟರ್ಮ್ಸ್ ಆಫ್ ಏನು ಕೋಪ ತೋರಿಸೋದ್ರಲ್ಲಾಗಿರ್ಬೋದು ಅಥವಾ ಪ್ರೀತಿ ತೋರಿಸೋದ್ರಲ್ಲಾಗಿರ್ಬೋದು ಅಥವಾ ಜಗಳದಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಅವರು ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ಆ್ಯಂಡ್ ಅರುಣ್ ಅಣ್ಣನ ಒಂದು ವಿಚಾರ ಅಂದರೆ ಎಂಟರ್ಟೈನ್ಮೆಂಟ್ ವೈಸ್ ಎಸ್ ಅವ್ರನ್ನ ಯಾರು ಬೀಟ್ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಅವ್ರ ಆರೋಗ್ಯ ಎಲ್ಲ ಬಿಟ್ಟರು ಅವರ ಒಂದು ಕಾನ್ಫಿಡೆನ್ಸ್ ಮತ್ತೆ ಅವರ ಒಂದು ಹುಮ್ಮಸ್ಸು ಪ್ರತಿ ಸ್ಟೆಪ್ಪಲ್ಲೂ ಮುಂದೆ ಬರ್ತಾ ಇರ್ತಾರೆ. ಆಟ ಆಗಲಿ ಏನಕ್ಕೆ ಆಗಲಿ ಬರ್ತಾ ಇರ್ತಾರೆ. ಸೊ ನನ್ಗನ್ಸುತ್ತೆ ಪರ್ಸ್ನಲಿ ಅರುಣಣ್ಣ ಈ ವಿಚಾರಕ್ಕೆ ಇರ್ತಾರೆ ಅಂತ. ಅರುಣ್ ಅವರೇ, ನನಗೆ ಆರ್ಯವರ್ಧನ್, ರಾಜಣ್ಣ ಹಾಗೆ ಅಮೂಲ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ಅಮೂಲ್ಯ ತಾನು ಬದುಕುವ ಸ್ಪೇಸ್ ಅನ್ನ ತುಂಬಾ ಚೆನ್ನಾಗಿ ಬದುಕಿ ತೋರಿಸ್ತಾಳೆ. ಹಾಗಾಗಿ ಅದು ಜನರಿಗೂ ಬಹಳ ಇಷ್ಟ ಆಗುತ್ತೆ. ಇನ್ನೊಂದು ರೂಪೇಶ್ ರಾಜಣ್ಣ ಅವರು ಒಂದು ಗ್ರೋತು, ಆಮೇಲೆ ಆರ್ಯವರ್ಧನ್ ಅವರು ಒಂದು ತರ ಇನ್ನೋಸೆಂಟು ಬಟ್ ಒಂದು ತರ ಇಂಟೆಲಿಜೆಂಟು. ಬಟ್ ಅದು ಎರಡು ಅವ್ರಿಗೆ ಗೊತ್ತಿಲ್ಲ. ನಾವು ಆಕ್ಚುಲಿ ಅದನ್ನ ಯಾಡ ಅಂತ ಕರಿತೀವಿ. ಯಾಡ ಅಂದ್ರೆ ದಟ್ ಬುದ್ಧಿವಂತ ಅಂತ. ಬಟ್ ಅವರು ಆಕ್ಚುಲಿ ಅವ್ರ ಕ್ಯಾರೆಕ್ಟರೇ ಅದು. ಆದ್ರಿಂದ ಅವರು ಉಳ್ಕೋತಾರೆ ಅಂತ ನನ್ನ. ಓಕೆ, ದಿವ್ಯಾ ಅವರೇ. ಸರ್, ಅರುಣ್ ಸರ್, ರೂಪೇಶ್ ಶೆಟ್ಟಿ ಮತ್ತು ಅಮೂಲ್ಯ ಅನಿಸುತ್ತೆ ಸರ್. ಅರುಣ್ ಸರ್ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಅದಕ್ಕೆ. ಆ್ಯಂಡ್ ರೂಪೇಶ್ ಶೆಟ್ಟಿ ಅವ್ರ ಈ ವೀಕ್ ಎನರ್ಜಿ ಲೆವೆಲ್ಸ್ ತುಂಬ ಚೆನ್ನಾಗಿತ್ತು. ಹಾಗೆ ಆ್ಯಂಡ್ ಅಮೂಲ್ಯ ಎಲ್ಲೆಲ್ಲಿ ಸ್ಟ್ಯಾಂಡ್ಸ್ ತೊಗೊಬೇಕು ಅಲ್ಲಿ ಕರೆಕ್ಟಾಗಿ ಸ್ಟ್ಯಾಂಡ್ಸ್ ತೊಗೊಂಡು ಗೇಮ್ನು ಚೆನ್ನಾಗಿ ಆಡ್ತಿದ್ದಾಳೆ ಅದಕ್ಕೆ. ರಾಜಣ್ಣ ಅವರೇ. ಸರ್, ನನ್ನ ಪ್ರಕಾರ ಆರ್ಯವರ್ಧನ್ ಅವರು, ಅರುಣ್ ಅವರು ಆ್ಯಂಡ್ ದೆನ್ ಅಮೂಲ್ಯ ಅವ್ರಿಗೆ ಹೋಗ್ತೀನಿ ಸರ್. ಆರ್ಯವರ್ಧನ್ ಅವ್ರು ಬಂದು ಅವ್ರೊಂಥರ ತಪ್ಪು ಮಾತಾಡಿದ್ರು ಅದೊಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಅವ್ರು ಏನೇ ಮಾತಾಡಿದ್ರು ನಮಗೆ ಅಷ್ಟೊಂದು ನಗು ಬರ್ತಾ ಇರ್ತದೆ. ಸೊ ಹೊರಗಡೆ ಜನ ಖಂಡಿತ ಅದನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಂಡಿರ್ತೀನಿ. ಹಾಗಾಗಿ ಆರ್ಯವರ್ಧನ್ ಅವ್ರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಅರುಣ್ ಅವ್ರ ವಿಚಾರಕ್ಕಂತೂ ನಾವೇನು ಮಾತಾಡೋಂಗಿಲ್ಲ. ಅವ್ರು ಇರೋವಂಥ ಆ ಸ್ಪೇಸ್ ಎಷ್ಟು ಜಾಗ ಇರ್ತದೆ ಆ ಜಾಗದಲ್ಲಿ ಅವರು ತುಂಬ ಎಂಟರ್ಟೈನ್ಮೆಂಟ್ ಆಗಿ ಜನರಿಗೆ ಕಾಣಿಸ್ಕೋತಾರೆ. ದೆನ್ ಅಮೂಲ್ಯ ಅವರು ಹೇಳಿದಾಗೆ ಒಂದು ಸ್ವಲ್ಪ ತುಂಬ ಚೂಟಿಯಾಗಿ ಮನೆಯಲ್ಲೆಲ್ಲ ಇರೋದ್ರಿಂದ ಮೇ ಬಿ ಅದು ಜನರಿಗೆ ಇಷ್ಟ ಆಗಿರ್ಬೋದು ಅಂತ ಅನ್ಸುತ್ತೆ. ಹಾಗಾಗಿ ಅವರು ಸೇವೆ. ರೂಪೇಶ್ ಅವರೇ, ನನ್ನ ಪ್ರಕಾರ ಅರುಣ್ ಸಾಗರ್ ಅವರು, ಆರ್ಯವರ್ಧನ್ ಗುರೂಜಿ ಅವರು ಹಾಗೂ ರಾಕೇಶ್ ಅವರು ಅಂತ ಅನ್ಕೋತೀನಿ. ಅರುಣ್ ಸಾಗರ್ ಅವರು ಎಲ್ರಿಗೂ ಗೊತ್ತಿರೋ ಹಂಗೆ ಏನೋ ಒಂದು ಮಾಡ್ತಾ ಇರ್ತಾರೆ. ಅವ್ರು ಸುಮ್ಮನೆ ಅಂತಿರೋದಿಲ್ಲ. ಕೈಗಾಯ ಆಗಲಿ, ಕಾಲ್ಗಾಯ ಆಗಲಿ, ಬೆನ್ಗಾಯ ಆಗಲಿ, ಏನೇ ಆದ್ರೂ ಏನೋ ಒಂದು ಮಾಡಬೇಕು ಅನ್ನೋ ಛಲ ಇದೆ ಅವ್ರಿಗೆ. ಆ್ಯಂಡ್ ಏನೇ ಆದರೂ ಊಟದ ವಿಷಯದಲ್ಲೂ ಹಾಡಾಡ್ತಾರೆ. ಅಡ್ವಾಂಟೇಜ್ ಅಲ್ಲಿ ಯಾರೋ ಹೇಳ್ತಾರೆ ಅಂತ ಕೇಳ್ತೀವಿ. ಏನೋ ಒಂದು ಮಾಡ್ತಾ ಇರ್ತಾರೆ ಸರ್, ಕೈಗಾಲ ಮಾಡ್ಕೋತಾರೆ, ಅದನ್ನ ಕ್ರಿಯೇಟಿವ್ ಆಗಿ ಹೇಳಿರೋದು ಫಸ್ಟ್ ಟೈಮ್ ಕೇಳ್ತಾ ಇರೋದು ಯಾರೋ. ಏನು ಟೆಲ್ಮಿ. ಸೊ ಅದ್ರ ಮಧ್ಯಾಹ್ನ ಅವರ ಎಂಟರ್ಟೈನ್ಮೆಂಟ್ ಕೊಡೋದು ಅಥವಾ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದು, ಎನರ್ಜೆಟಿಕ್ ಆಗಿರೋದು ಅವರ ತುಂಬ ದೊಡ್ಡ ಪ್ಲಸ್ ಪಾಯಿಂಟ್. ಆ್ಯಂಡ್ ಆರ್ಯವರ್ಧನ್ ಅವ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಅವರು ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಏನೂ ಮಾಡೋದಿಲ್ಲ ಸರ್. ಅವರು ತಪ್ಪು ಮಾಡಲಿ, ಸರಿ ಮಾಡಲಿ, ಬೈಲಿ, ಹೊಗಳಿ, ಹಾಡಲಿ, ಎಲ್ಲದರಲ್ಲೂ ಮನೆಗಂತೂ ಪಕ್ಕ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಸರ್. ಸೊ ಹಾಗಾಗಿ ಅವರು ಖಂಡಿತ ಹೊರಗಡೆ ತುಂಬ ಎಂಟರ್ಟೈನಿಂಗ್ ಪರ್ಸ್ನಾಲಿಟಿಯಾಗಿ ಕಂಡಿರ್ತಾರೆ. ರಾಕಿ ಕೆಲವೊಂದ್ಸಲ ನಮ್ಗೆ ಅನ್ಸುತ್ತೆ ಇವನೇನು ಹಿಂಗೆ ಸೈಲೆಂಟ್ ಆಗಿರ್ತಾನೆ ಅಥವಾ ಅವ್ನ ಪಾಡಿಗಿರ್ತಾನೆ, ಅವನೇನೋ ಥಿಂಕ್ ಮಾಡ್ತಾ ಇರ್ತಾನೆ. ಬಟ್ ಕಂಪೇರ್ ಮಾಡಿದ್ರೆ ಸರ್ 11 ಜನನೂ ಬೇರೆ, ಅವನದೊಂದು ಡಿಫ್ರೆಂಟ್ ಆಗಿರೋವಂಥ ಪರ್ಸ್ನಾಲಿಟಿ. ಅಲ್ಲೋ ಇಲ್ಲೋ ಒಂದು ಕಡೆ ಅವನ ಕೋಪಗಳೆಲ್ಲ ಕಂಡಿರ್ಬೋದು. ಆದರೂ ಕಂಪೇರ್ ಮಾಡಿದ್ರೆ ಈ ಮನೆಯಲ್ಲಿ ಎಸ್ಪೆಷಲಿ ಅಷ್ಟು ಕೂಲ್, ಕಂಪೋಸ್ಡ್ ಆ್ಯಂಡ್ ಕಾಮ್ ಆಗಿರೋದು ತುಂಬ ಕಷ್ಟ ಸರ್. ಅದಕ್ಕೆ ಅವನು ರಾಕೇಶ್ ಕೂಡ ಇರ್ತಾನೆ. ಆರ್ಯವರ್ಧನ್ ಅವರ. ಅನುಪಮ್ ಅವರು ಯಾವಾಗಲೂ ಅತಿ ಹೆಚ್ಚು ಕೆಲಸನೂ ಮಾಡ್ತಾರೆ, ಟಾಸ್ಕ್ನು ಕೂಡ ಮಿಸ್ ಮಾಡ್ದಂಗೆ ಆಡ್ತಾ ಇರ್ತಾರೆ. ಹಾಗಾಗಿ ಎಲ್ಲನೂ ಕಷ್ಟ ಸುಖನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಭಯಪಡೋದಲ್ಲಿರ್ಬೋದು. ಆಮೇಲೆ ಅರುಣಣ್ಣ ಅವ್ರು ಯಾವಾಗಲೂ ಟೈಮ್ಗಿಂತ ಮುಂಚೆಲ್ಲೇ ಫಾಸ್ಟ್ ಆಗಿರ್ತಾರೆ. ಟೈಮೇ ಲೇಟಾಗಿ ಬರುತ್ತೆ. ಅಷ್ಟು ಬಾಡಿ ಫೀಟು ಎಲ್ಲ ಇರುತ್ತೆ. ಅವ್ರ ಕೈಯೋ ಕಾಲು ಎಲ್ಲವನ್ನೂ ಕೂಡ ಆಡಿಸ್ತಾ ಇರ್ತಾರೆ. ನಾಲ್ಗೆ ಕೂಡ ಅಂತೂ ಭಾಳ ಜೋರಾಗಿ ಆಡ್ತಾ ಇರುತ್ತೆ. ಸಣ್ಣ ಮುಳ್ಳು ಹೊಡೆದಂಗೆ ದೊಡ್ಡ ಮುಳ್ಳು ಹೊಡೆದಂಗೆ ಎರಡರ ಮಧ್ಯದಲ್ಲಿ ಇರೋ ಮಧ್ಯದಲ್ಲಿ ಒಂದು ಮುಳ್ಳು ಓಡಿಸ್ತಾ ಇರ್ತಾರೆ. ಅದು ಯಾವ ಮುಳ್ಳು ಅಂತ ಗೊತ್ತಿಲ್ಲ. ನೀವು ಯಾರು ಆಡಾರೋ ಬರ್ದಿಲ್ಲ, ಅದು ಫಿನಿಶಿಂಗ್ ಮಾತ್ರ ಇವರೇ ಮಾಡೋದು. ಆ ಥರ ಇರ್ತಾರೆ. ಅದೆಲ್ಲ ಒಂದು ಚರ್ಚೆ ಆಗಿ ಅದ್ರಲ್ಲಿ ಇವರು ರೂಪೇಶ್ ಶೆಟ್ಟಿ ಅವರು ತುಂಬ ಅವರು ಕೂಡ ಎನರ್ಜಿ ತುಂಬ ಜಾಸ್ತಿನೇ ಇದೆ. ಹಾಗಾಗಿ ಇವರು 3 ಜನ ಎದುರೋದನ್ನು ಬೇಕಾಗಿಲ್ಲ. ಯಾರೇನೇ ಮಾಡಿದ್ರು ಫಿನಿಶಿಂಗು ಅವರೇ ಲಾಸ್ಟಲ್ಲಿ ಕೊಡೋದು. ಒನ್ ಮೋರ್ ಡಿಮ್ ರೆಡಿಯಾಗಿ. ರಾಕೇಶ್, ನೀವು. ಅರುಣಣ್ಣ, ರೂಪೇಶ್ ಶೆಟ್ಟಿ ಆ್ಯಂಡ್ ಆರ್ಯವರ್ಧನ್ ಅವರು. ಅರುಣಣ್ಣ ಎಲ್ಲ ವಿಷಯದಲ್ಲೂ ಅವರು ಒಂದು ತುಂಬ ಇನ್ಸ್ಪೈರಿಂಗ್ ಪರ್ಸನಾಲಿಟಿ. ಆ್ಯಂಡ್ ರೂಪೇಶ್ ಶೆಟ್ಟಿ ಈ ಕೆಲವು ವಾರಗಳಲ್ಲಿ ಯಾವತ್ತೂ ನೋಡಿಲ್ದಿರೋ, ಅಂದರೆ ಇಷ್ಟು ದಿನ ನೋಡಿಲ್ದಿರೋ ಒಂದು ಹೊಸ ರೂಪೇಶ್ ಶೆಟ್ಟಿನ ನೋಡ್ಬೋದು. ಆ್ಯಂಡ್ ಆರ್ಯವರ್ಧನ್ ಅವರು ವೆರಿ ಸ್ಮಾರ್ಟ್ ಪ್ಲೇಯರ್. ಇಲ್ಲಿ ಮನೇಲಿರೋರೇ ಅವ್ರನ್ನ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಅವ್ರಿಗೆ ಏನೇ ಮಾಡಿದ್ರು ಎಂಟರ್ಟೈನಿಂಗ್ ಆಗಿರುತ್ತೆ. ಅವರು ಜಗಳ ಆಡಿದ್ರು ಹತ್ರು ಏನೇ ವಿಷಯ ಯಾವುದೇ ಆಸ್ಪೆಕ್ಟಲ್ಲೂ ಅದೊಂಥರ ಎಂಟರ್ಟೈನಿಂಗ್ ಆಗಿರುತ್ತೆ. ಆ್ಯಂಡ್ ತುಂಬ ಫ್ರೆಶ್ನೆಸ್ ಕಾಣುತ್ತೆ. ಒಂಥರ ಯುನೀಕ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಈ ವಾರ ಸೇಫ್ ಆಗಿರೋ ಮೂವರು ಯಾರು ಮನೆಯಿಂದ ಔಟ್? ನೋಡೋಣ ಒಂದು ಸ್ಮಾಲ್ ಬ್ರೇಕ್ ನ ಬಳಿಕ.
ಜನರಲ್ಲಿ 3 ಜನ ಈ ಎಪಿಸೋಡ್ನಲ್ಲೇ ಸೇಫ್ ಆಗಿದ್ದಾರೆ. ಉಳಿದ 9 ಮಂದಿ ಮುಂದಿನ ಎಪಿಸೋಡ್ ತನಕ ಉಸಿರು ಹಿಡಿದು ಬಿಗಿ ಹಿಡಿದು ಕೂರ್ಲೇಬೇಕು. ಹಾಗಾದ್ರೆ ಸೇಫ್ ಆದ 3 ಯಾರು ಗೊತ್ತಾ? ಇಲ್ಲಿದೆ ನೋಡಿ. ಇಡೀ ಮನೆ ನಾಮಿನೇಟ್ ಆಗಿರೋ ಈ ವಾರ ಸೇಫ್ ಆಗ್ತಾ ಇರೋ ಫಸ್ಟ್ ಕಂಟೆಸ್ಟೆಂಟ್ ಹೆಸರನ್ನ ನಾನೀಗ ತೋರ್ತೀನಿ. ಮುಂದಿನ ವಾರಕ್ಕೆ ಕಾಲಿಡ್ತಾ ಇರೋ ಮೊದಲನೇ ಕಂಟೆಸ್ಟೆಂಟ್ ಈಸ್ Rakesh, you are safe. Congratulations, sir. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕಿಂತ ಮೊದಲು ನಿಮಗೆ ಥ್ಯಾಂಕ್ ಯು ಅಣ್ಣ. ನನಗೆ ಎಷ್ಟೊಂದು ವಿಷಯದಲ್ಲಿ ನನಗೆ ಕ್ಲಾರಿಟಿ ಇಲ್ಲ ಅಥವಾ ನನಗೆ ನನ್ನ ಕಷ್ಟ ಆಗಿರುವಾಗ ನಿಮ್ಮ ವಿಸ್ಡಮ್ ಅಥವಾ ನಿಮ್ಮ ಮಾತು ನನಗೆ ತುಂಬ ಎನರ್ಜಿ ತುಂಬಿದೆ. ಆ್ಯಂಡ್ ಎರಡನೇದಾಗಿ ಇಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಫೈನಲಿ ಜನಕ್ಕೆ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಎಫರ್ಟ್ಲೆಸ್ ಆಗಿ ನನ್ನ ತನನ ಇನ್ನೂ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು. ಮುಂದಿನ ವಾರಕ್ಕೆ ಕಾಲಿಡ್ತಾ ಇರೋ ಎರಡನೇ ಕಂಟೆಸ್ಟೆಂಟ್ ಹೆಸರನ್ನು ನಾನೀಗ ತಗೊಳ್ತೀನಿ. ಮುಂದಿನ ವಾರಕ್ಕೆ ಕಾಲಿಡ್ತಾ ಇರೋ ಎರಡನೇ ಕಂಟೆಸ್ಟೆಂಟ್ ಈಸ್ ರೂಪೇಶ್ ಶೆಟ್ಟಿ. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್ ಸರ್. ಎನಿವೇ, ಆರ್ಯವರ್ಧನ್ ಅವರಿಂದ ಹಿಡಿದು ದೀಪಿಕಾ ಅವರವರೆಗೂ ನಾಮಿನೇಷನ್ಸ್ ಅಲ್ಲಿದ್ದೀರಿ. ಈಗ ಸೇಫ್ ಆಗ್ತಿರೋ ನೆಕ್ಸ್ಟ್ ಕಂಟೆಸ್ಟೆಂಟ್ ಹೆಸರನ್ನ ತಗೋತೀನಿ ನಾನು. ಈ ಸಂಚಿಕೆಯಲ್ಲಿ ಸೇಫ್ ಆಗ್ತಾರೋ 3ನೇ ಕಂಟೆಸ್ಟೆಂಟ್ ಈಸ್ Amulya. You're safe. Congratulations. ನನಗೆ ಯಾರ್ಯಾರು ವೋಟ್ ಮಾಡಿದಿರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ನಂಬಿಕೆನ ನಾನು ಉಳಿಸ್ಕೊತೀನಿ. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಮ್ಯಾಮ್. ಈ ಸಂಚಿಕೆಯಲ್ಲಿ ಸೇಫ್ ಆಗಿ ಮುಂದಿನ ವಾರಕ್ಕೆ ಕಾಲಿಡ್ತಾ ಇರೋ 4ನೇ ಕಂಟೆಸ್ಟೆಂಟ್ ಈಸ್, ಹಾಗೂ ಈ ಸಂಚಿಕೆಯ ಕೊನೆ ಕಂಟೆಸ್ಟೆಂಟ್ ಈಸ್ Kavya. You're safe. Congratulations. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನಗೆ ಯಾರ್ಯಾರು ವೋಟ್ ಮಾಡಿದ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನಷ್ಟು ಎಫರ್ಟ್ ಹಾಕ್ತೀನಿ, ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ, ಚೆನ್ನಾಗಿ ಆಟ ಆಡ್ತೀನಿ. ಆ್ಯಂಡ್ ಚಿಕನ್ನು ಅಷ್ಟೇ ಮಿಸ್ ಮಾಡ್ಕೋತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನಾಳೆ ಮತ್ತಷ್ಟು ವಿಶೇಷ ಅಪ್ಡೇಟ್ಸ್ ಅನ್ನ ಹೊತ್ತು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.